ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ KS 2024 ಅಂದ್ರೆ KSಗೆ ಸಂಬಂಧಪಟ್ಟಿರುವ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಕಾಲ್ಡ್ ಎಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖವಾಗಿರುವಂತಹ ಟಾಪಿಕ್ಸ್ಗಳನ್ನ ಜೊತೆಗೆ 2023ರಿಂದ 2024ರವರೆಗೆ ಆಗಿರುವಂತಹ ಸೈನ್ಸ್ ಅಂಡ್ ಟೆಕ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಮುಖವಾಗಿರುವಂತಹ ಕರೆಂಟ್ ಇವೆಂಟ್ಸ್ ಪ್ರಚಲಿತ ವಿದ್ಯಮಾನವನ್ನ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೈನ್ಸ್ ಅಂಡ್ ಟೆಕ್ಗೆ ಸಂಬಂಧಪಟ್ಟಿರುವ ಎಲ್ಲಾ ಕರೆಂಟ್ ಇವೆಂಟ್ಸ್ ಅನ್ನ ಜೊತೆಗೆ ಎಲ್ಲಾ ಅಂಶವನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ 20ರಿಂದ 21 ದಿನಗಳ ಕಾಲಾವಧಿವರೆಗೆ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ KSಗೆ ಸಂಬಂಧಪಟ್ಟಿರುವಂತಹ ಒನ್ ಡೇ ಸೈನ್ಸ್ ಅಂಡ್ ಟೆಕ್ ಆದ್ರೆ ಒನ್ ಡೇ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಹೀಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಒಂದೊಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ನಾವು ಈ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿವಿ. ಸೊ ಇದರ ಸದುಪಯೋಗವನ್ನ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಿ. ಓಕೆನಾ? ಎಸ್, ಕ್ಲಿಯರ್. ಹಾಗಾದ್ರೆ ನೇರವಾಗಿ ನನ್ನ ವಿಷಯಕ್ಕೆ ಬರ್ತೀನಿ. ಸೊ ಏನಂದ್ರೆ ಈ ಬಿ ಪಾಸಿಟಿವ್ ಅಕಾಡೆಮಿಯಲ್ಲಿ ಮೊದಲನೇ ಒಂದು ಕಾನ್ಸೆಪ್ಟ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕಂಡು ಬರೋ ಫಸ್ಟ್ ಕಾನ್ಸೆಪ್ಟ್ ಯಾವತ್ತು ತಗೊಂಡಿದ್ದೀನಿ ಅಂದ್ರೆ HAL. ಸೊ HAL ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ HAL ಅದಲ್ಲ, ಇದ್ರ ಮೇಲೆ ಕ್ವಶನ್ಸ್ಗಳು ಆಗೇ ಆಗ್ತವೆ. ಸೊ ಇಲ್ಲಿ HAL ಮೇಲೆ ಏನ್ ನೋಡ್ರಿ, ಇಷ್ಟಕ್ಕೂ HAL ಅಂದ್ರೆ ಏನು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಓಕೆನಾ? ಸೊ ಇದು ಏರ್ ಸ್ಪೇಸ್ ಏರೋನಾಟಿಕ್ಸ್ ಇನ್ ಲಿಮಿಟೆಡ್ ಅದಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಥಾಪನೆ ಯಾವಾಗಾಯ್ತು ಅಂದ್ರೆ 1940ರಲ್ಲಿ ಇದು ಏನಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಡಿಸೆಂಬರ್ 23, 1940. ಹಾಗಾದ್ರೆ ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ, ಇದನ್ನ ಯಾರು ಕಾರ್ಯನಿರ್ವಹಿಸುತ್ತಾರೆ? ಈ ಒಂದು ಸಂಸ್ಥೆಯನ್ನ ಯಾರು ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ? ಹಾಗಾದ್ರೆ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಮೂಲಕ ಭಾರತದ ಅಧ್ಯಕ್ಷರಿಂದ ನೇಮಕಗೊಂಡ ನೋಡಿ ನಿರ್ದೇಶಕರ ಮಂಡಳಿಯು ಈ ಒಂದು ಸಂಸ್ಥೆಯನ್ನು ಏನ್ ಮಾಡ್ತಾರೆ, ನಡೆಸ್ತಾರೆ. ಹಾಗಾದ್ರೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ 2024 KS ಫಿಲಿಮ್ಸ್ಗೆ ಸಂಬಂಧಪಟ್ಟಿರುವ ಹಾಗೆ ಮೇನ್ ಕಾನ್ಸೆಪ್ಟ್ ಏನ್ ಗೊತ್ತಾ? ಇಲ್ಲಿ ಕೇಳ್ತಾನೆ, HAL ಬಗ್ಗೆ ಕೇಳ್ತಾನೆ. ಸೊ ಫಸ್ಟ್, ಇದು ದೇಶದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವಾಗಿದೆ. ಎಸ್, ಇದು ಇಡೀ ಇಂಡಿಯಾದಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಅತ್ಯಂತ ಬಲಿಷ್ಠವಾಗಿರುವಂತಹ ಒಂದು ಹೆಲಿಕಾಪ್ಟರ್ಗಳನ್ನ ತಯಾರು ಮಾಡುವಂತ ಅತ್ಯಂತ ದೊಡ್ಡ ಒಂದು ಉತ್ಪಾದಕ ಘಟಕವಾಗಿದೆ. ಇನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೋಡ್ರಿ, ಹೆಲಿಕಾಪ್ಟರ್ ಫ್ಯಾಕ್ಟರಿಯನ್ನು ಇತ್ತೀಚಿನ ದಿನಮಾನದಲ್ಲಿ ತುಮಕೂರು ಡಿಸ್ಟಿಕ್ ನ ಗುಬ್ಬಿ ತಾಲೂಕಿನಲ್ಲಿ ಏನ್ ಮಾಡ್ಯಾರ, ಉದ್ಘಾಟನೆ ಮಾಡಿದ್ದಾರೆ. ನೋಡಿ, ಇದು ಕ್ವಶನ್ ಆಗತ್ತೆ. ನವ್ವೆ ಡೇಸ್ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಈ ಒಂದು HAL ಸಂಸ್ಥೆದವರು ಒಂದು ಪ್ರಮುಖವಾಗಿರುವಂತಹ ಅತ್ಯಂತ ದೊಡ್ಡದು, ಇದು ಕೂಡ ಹೊಸ ಡಿಫ್ರೆಂಟ್ ಆಗಿರುವಂತಹ ವಿವಿಧ ರೀತಿಯಾಗಿ ಹೆಲಿಕಾಪ್ಟರ್ ಅನ್ನ ರೆಡಿ ಮಾಡಬೇಕು ಅಂತ ಥಿಂಕ್ ಮಾಡಿ, ಸೊ ಒಂದು ಪ್ರಮುಖವಾಗಿರುವಂತಹ ಬ್ರಾಂಚಸ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಕಂಡು ಬರುವ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ತಾಲೂಕು ಯಾವುದಂದ್ರೆ ದಟ್ ಇಸ್ ಕಾಲ್ಡ್ ಅಸ್ ಗುಬ್ಬಿ. ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಹೊಸದಾಗಿ ಏನ್ ಮಾಡ್ಯಾರ, ಉದ್ಘಾಟನೆ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ 100% ಕ್ವಶನ್ಸ್ ಆಗುತ್ತೆ. ಯಾಕಂದ್ರೆ ಈ ಸರ್ತಿ ಈಗಾಗಲೇ ಒಂದು ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಇದ್ರ ಮೇಲೆ ಆಗಿತ್ತು. ಬಟ್ ಈ ಸರ್ತಿ ನಾವು KSಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 100% ಕ್ವಶನ್ಸ್ ಆಗುತ್ತೆ. ಪಾವಗಡ ಸೋಲಾರ್ ಪಾರ್ಕ್ ಅಂತ ನೋಡ್ತೀವಿ. ಇದು ಕಂಡು ಬರುವ ಸ್ಥಳ, ಇದು ಎಲ್ಲಿ ಕಂಡು ಬರುತ್ತೆ ನೋಡ್ರಿ, ಪಾವಗಡ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು, ತುಮಕೂರು. ಹೌದಾ? ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಇತ್ತೀಚಿನ ದಿನಮಾನದಲ್ಲಿ ಪಾವಗಡ ಸೋಲಾರ್ ಪಾರ್ಕ್ ಅನ್ನ ಏನ್ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಏನ್ ನೆನ್ಪಿಟ್ಕೋಬೇಕಂದ್ರೆ ಇದು ಎಷ್ಟನೇ ದೊಡ್ಡದಾಗಿರುವಂತಹ ನೋಡಿ, ಇದು ಎಷ್ಟನೇ ದೊಡ್ಡದಾಗಿರುವಂತಹ ಒಂದು ಸೋಲಾರ್ ಪಾರ್ಕ್ ಆಗಿದೆ ಅಂದ್ರ ವಿಶ್ವದಲ್ಲೇ 3ನೇ ಅತ್ಯಂತ ದೊಡ್ಡದಾಗಿರುವಂತಹ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸೋಲಾರ್ ಪಾರ್ಕ್ ಯಾವುದಂದ್ರ ದಟ್ ಈಸ್ ಕಾಲ್ಡ್ ಆಸ್ ಪಾವಗಡ ಸೋಲಾರ್ ಪಾರ್ಕ್. ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು, ತುಮಕೂರು ಜಿಲ್ಲೆಯ ಪಾವಗಡ. ಹೆಸರೇ ಸೂಚನೆ ಕೊಡುತ್ತೆ, ಪಾವಗಡ ನೆನ್ಪಿಟ್ಕೊಂಡ್ಬಿಡಿ. ಹಾಗಾದ್ರೆ ಇನ್ನು ಮೂರನೇದಂದ್ರೆ ಎರಡು ಯಾವ್ಯಾವ ಅಂದ್ರೆ, ಒಂದು ರಾಜಸ್ಥಾನದ ಬಡ್ಲಾ ಸೋಲಾರ್ ಪಾರ್ಕು, ಇನ್ನೊಂದು ಚೀನಾದಲ್ಲಿ ಕಂಡು ಬರುವಂತಹ ಹುವನ್ ಹೈಡ್ರೋ ಪವರ್ ಹೈನನ್. ಸೊ ಈ ಮೂರು ಪ್ರಮುಖವಾಗಿರುವಂತಹ ಸೋಲಾರ್ ಪಾರ್ಕ್ಗಳು ಪ್ರಮುಖವಾಗಿವೆ. ಸೊ ಇದರಲ್ಲಿ ವಿಶ್ವದ 3ನೇ ದೊಡ್ಡದಾಗಿರೋ ಸೋಲಾರ್ ಪಾರ್ಕ್ ಇದು. ಸೊ ಒಂದನೇದು ಬಾಡ್ಲಾ. ಓಕೆ, ಎಸ್, ಕ್ಲಿಯರ್. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಲಿಂಫ್ಯಾಟಿಕ್ ಪೈಲಾರಿಸಿಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪೈಲಾರಿಸಿಸ್ ಈಗಾಗಲೇ ನಿಮ್ಗೆ ಗೊತ್ತಿದೆ. ಪೈಲಾರಿಸಿಸ್ ಅಂದ್ರೆ ಏನ್ ಗೊತ್ತಾ, ಆನೆಕಾಲು ರೋಗ ಅಂತ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟಿನ್ ವರ್ಡ್. ಹಾಗಾದ್ರೆ ಆನೆಕಾಲು ರೋಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ಸೊ
1986, 85, 84ರಲ್ಲಿ ನಾವು ನೋಡೋದಾದ್ರೆ ಸೊ ಅತ್ಯಂತ ಹೆಚ್ಚು ಸ್ಪ್ರೆಡ್ ಆಗಿರುವಂತ ರೋಗ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ಆನೆಕಾಲು ರೋಗ. ಈ ಆನೆಕಾಲು ರೋಗ ಹೇಗ್ ಬರುತ್ತೆ ಅಂದ್ರೆ ಪೈಲೇರಿಯಾಸಿಸ್ ಅನ್ನುವಂತ ಹುಳುವಿನಿಂದ ಉಂಟಾಗುವಂತ ಒನ್ ಆಫ್ ದ ವೆರಿ ಡೇಂಜರಸ್ ರೋಗ. ಈ ಹುಳು ಏನ್ ಮಾಡುತ್ತೆ, ರಕ್ತದಲ್ಲಿ ಸೇರಿಕೊಂಡಾಗ ವೈದ್ಯರು ಏನ್ ಮಾಡ್ತಾರೆ, ಆ ಹುಳುಗಳನ್ನ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಕ್ರೋಢೀಕರಣ ಮಾಡುತ್ತಾರೆ. ಸೊ ಯಾವಾಗಲ್ಲಿ ಕ್ರೋಢೀಕರಣ ಕಲೆಕ್ಟ್ ಮಾಡ್ತಾರಲ್ಲ ಆ ಭಾಗ ಏನಾಗುತ್ತೆ, ಊದಿಕೊಳ್ಳುತ್ತದೆ. ಸೊ ಅದು ಏನಾಗುತ್ತೆ, ದಪ್ಪ ಸೈಜ್ ಆಗುತ್ತೆ, ಅಲ್ಲಿರುವಂತಹ ಸೆಲ್ಸ್ಗಳು, ಕೋಶಗಳು ಏನಾಗ್ತವೆ, ಊದಿಕೊಳ್ಳುತ್ತವೆ. ಸೊ ಆ ಮೂಮೆಂಟ್ ಅನ್ನ ಏನಂತ ಕರಿತೀವಿ ಅಂದ್ರೆ ಆನೆಕಾಲು ಟೈಪ್ ಊದೋದ್ರಿಂದ ಆನೆಕಾಲು ರೋಗ ಅಂತ ಕರಿತೀವಿ. ಆನೆಕಾಲು ರೋಗ ಹೇಗ್ ಬರುತ್ತೆ, ಪೈಲಾರಿಯಸಿಸ್ ಅನ್ನುವಂತ ಹುಳುವಿನಿಂದ ಉಂಟಾಗುತ್ತದೆ. ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ರೋಗಕ್ಕೆ ನೀಡುವ ಪ್ರಮುಖವಾದ ಲಸಿಕೆ ಯಾವುದು ಅಂದ್ರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎಂಬ ಪ್ರಮುಖವಾಗಿರುವಂತ ಲಸಿಕೆಯನ್ನ ನೀಡಿ ಈ ರೋಗವನ್ನ ಗುಣಪಡಿಸಲಾಗುತ್ತದೆ. ಯಾಕಂದ್ರೆ ಇದು ರೋಗ ಇನ್ನೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಕಡಿಮೆ. ಓಕೆನಾ. ಸೊ ಮೊದಲಿಂದ ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಓಕೆ. ಆನೆಕಾಲು ರೋಗ ಯಾವ ಹುಳುವಿನಿಂದ ಬರುತ್ತೆ, ಪೈಲಾರಿಸಿಸ್. ಈ ರೋಗವನ್ನ ನಿವಾರಣೆ ಮಾಡಲಿಕ್ಕೆ MDA ಲಸಿಕೆಯನ್ನ ನೀಡುತ್ತಾರೆ. ಎಸ್. ಹಾಗಾದ್ರೆ IIT ಧಾರವಾಡ ವೆರಿ ಇಂಪಾರ್ಟೆಂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆ ಆಯಿತು ಅಂದ್ರೆ ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ 2016ರಲ್ಲಿ ಇದು ಏನಾಗುತ್ತೆ, ಉದ್ಘಾಟನೆ ಆಗುತ್ತೆ. ಹಾಗಾದ್ರೆ ದೇಶದ ಮೊದಲ ಸ್ಮಾರ್ಟ್ ಹಸಿರು IIT ಕ್ಯಾಂಪಸ್ ಆಗಿದೆ. ಎಸ್, ಇದು ಇಂಡಿಯಾದೊಳಗೆ ಗ್ರೀನ್ ಅಂಡ್ ಸ್ಮಾರ್ಟ್ IIT ಕ್ಯಾಂಪಸ್ ಅಂತ ಕರಿತೀವಿ ಇದನ್ನ. ಓಕೆ, ಗ್ರೀನ್ ಅಂಡ್ ಸ್ಮಾರ್ಟ್ IIT ಕ್ಯಾಂಪಸ್ ಎಂದು ಕರೆಸಿಕೊಳ್ಳುವಂತ ಪ್ರಮುಖವಾದ IIT ವಿಶ್ವವಿದ್ಯಾಲಯ ಯಾವುದು ಪ್ರಶ್ನೆ ಆಗ್ಬಹುದು. ಧಾರವಾಡದಲ್ಲಿರುವಂತ IIT ವಿಶ್ವವಿದ್ಯಾಲಯ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪನೆಗೊಂಡಿರುವಂತ IIT ಯಾವುದು ಅಂದ್ರೆ ಖರಗ್ಪುರಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ IIT. ಇಷ್ಟಕ್ಕೂ ಈ ಖರಗ್ಪುರ್ ಅನ್ನುವಂತ ಪ್ರಮುಖವಾಗಿರುವಂತ ಪ್ಲೇಸ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಸೊ ರೈಟ್ ಆನ್ಸರ್ ಇಸ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದಲ್ಲಿ ಕಂಡು ಬರುವ ಖರಗ್ಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ IIT ಇಂಡಿಯಾದಲ್ಲಿ ಸ್ಥಾಪನೆಯಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಯಾವಾಗ ಅಂದ್ರೆ 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಪ್ರಾರಂಭವಾಗುತ್ತದೆ. ಎಸ್, ಕ್ಲಿಯರ್. ನಿಮ್ಗೆ ಗೊತ್ತಿರಲಿ, IIT ಮೇಲೆ ಕ್ವಶನ್ಸ್ಗಳಾಗ್ತವೆ. ಇನ್ ನೆಕ್ಸ್ಟ್ ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ವೆರಿ ಇಂಪಾರ್ಟೆಂಟ್. ಈ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಇಷ್ಟಕ್ಕೂ ಇದನ್ನ ಯಾಕೆ ಚಾಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಮರುಬಳಕೆ ಮಾಡಬಹುದಾದ ಲಿಥಿಯಂ ಅಯಾನ್ ಬ್ಯಾಟರಿಗಳ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರವು ಮತ್ತು USA ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿಗಳು ಒಪ್ಪಂದ ಮಾಡಿಕೊಂಡಿವೆ. ಎಸ್, 2023ರಲ್ಲಿ ಒಂದು EMO ಏನಾಗುತ್ತೆ, ಸಿಗ್ನೇಚರ್ ಆಗುತ್ತೆ. ಯಾವ್ಯಾವ ನೋಡ್ರಿ, ಯಾವ್ಯಾವ ಕರ್ನಾಟಕ ಸರ್ಕಾರ ಜೊತೆಗೆ USA ಇಂಟರ್ನ್ಯಾಷನಲ್ ಕಂಪನಿ ಜೊತೆ ಏನಾಗುತ್ತೆ, ಒಂದು ಇದು ಏನಾಗುತ್ತೆ, ಒಪ್ಪಂದ ಆಗುತ್ತೆ. ಎದಕ್ಕೆ, ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ಮರುಬಳಕೆ ಮಾಡಬಹುದಾದಗೋಸ್ಕರ. ಸಾಕಷ್ಟು ನೋಡ್ರಿ, ಈ ಬ್ಯಾಟ್ರಿ ಚಾಲಿತವಾಗಿರುವಂತ ಬಸ್ಗಳು ಬರ್ತಾವೆ, ಬ್ಯಾಟ್ರಿ ಚಾಲಿತವಾಗಿರುವಂತ ಸ್ಕೂಟಿಗಳು ಅದಾವ. ಸೊ ಬ್ಯಾಟ್ರಿ ಚಾಲಿತವಾಗಿರುವಂತ ಕಾರ್ಗಳು ಕೂಡ ಬರ್ತಾ ಇದ್ದಾವೆ. ಸೊ ಆದ್ದರಿಂದ ಈ ಒಂದು ಪ್ರಮುಖವಾಗಿರುವಂತ ಪ್ರಾಜೆಕ್ಟ್ ನ ಕೈ ಹಾಕೊಂಡಿದೆ ಯಾವುದು, ಕರ್ನಾಟಕ ಸರ್ಕಾರ. ಇನ್ನು TB ಮತ್ತು HIV ಇದು ಯಾಕಂದ್ರೆ ಬಹಳ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದ್ರ ಮೇಲೂ ಕೂಡ ಏನಂದ್ರೆ ಕ್ವಶನ್ಸ್ಗಳು ಆಗ್ತವೆ. ಇತ್ತೀಚಿನ ದಿನಮಾನದಲ್ಲಿ TB ಮತ್ತು HIV ಸಂಬಂಧಪಟ್ಟಿರುವ ಕೆಲವೊಂದು ಪ್ರಮುಖವಾಗಿರುವಂತ ಇನ್ಸ್ಟ್ರೂಮೆಂಟ್ ಅನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ದಟ್ ರೀಸನ್ ಇದ್ರ ಮೇಲೆ ಕೂಡ ಕ್ವಶನ್ಸ್ ಆಗುತ್ತೆ. ಸೊ ಫಸ್ಟ್ ನಾವು TB ನೋಡಿ. ಇಷ್ಟಕ್ಕೂ TB ಅಂದ್ರೆ ಏನು ಅಂದ್ರೆ ಸಿಂಪಲ್, ಟ್ಯೂಬಾರಿಕ್ಯುಲಾಸಿಸ್. T ಅಂದ್ರೆ ಟ್ಯೂಬರ್, B ಅಂದ್ರೆ ಟ್ಯೂಬರ್ಕ್ಯುಲಾಸಿಸ್ ಮೈಕ್ರೋಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ. ಟ್ಯೂಬರ್ ಬ್ಯಾಕ್ಟೀರಿಯಾ ಅಥವಾ ಟ್ಯೂಬರ್ಕ್ಯುಲಾಸಿಸ್ ಮೈಕ್ರೋಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಟ್ಯೂಬರ್ಕ್ಯುಲಾಸಿಸ್ ಮೈಕ್ರೋಬ್ಯಾಕ್ಟೀರಿಯಾ, ಕ್ವಶನ್ಸ್ ಆಗಿದೆ ಈಗಾಗಲೇ. ಬ್ಯಾಕ್ಟೀರಿಯಾ ನೋಡಿ. ಈ TB ಅನ್ನುವಂತ ಪ್ರಮುಖವಾಗಿರುವಂತ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನಮ್ಮಲ್ಲಿ ಕ್ಷಯ ಅಥವಾ TB ಅನ್ನುವಂತ ರೋಗವನ್ನ ಉಂಟು ಮಾಡುತ್ತೆ. ಇಷ್ಟಕ್ಕೂ TB ಮತ್ಲಬ್, TB ಇಟ್ ಮೀನ್ಸ್ ಏನ್ ಗೊತ್ತಾ, ಟ್ಯೂಬರ್ಕ್ಯುಲಾಸಿಸ್ ಮೈಕ್ರೋಬ್ಯಾಕ್ಟೀರಿಯಾ ಅಂತ ನಾವು ಕರಿತೀವಿ. ಹಾಗಾದ್ರೆ ಇಂಥ TB ಮೇಲೆ ಕ್ವಶನ್ಸ್ ಗಳು ಆಗ್ತವೆ. ಯಾಕಂದ್ರೆ ಈ ಕ್ಷಯ ರೋಗ ಹೇಗ್ ಬರುತ್ತೆ ಗೊತ್ತಾ, ಫಸ್ಟ್ ಹೇಳ್ತಿ ನೋಡ್ರಿ, ಈ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅಥವಾ ನಮ್ಮ ದೇಹದಲ್ಲಿ ನೀವು ಹೌ ಟು ಐಡೆಂಟಿಫೈ TB ಇನ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿ TB ಬಂದದ ಇಲ್ಲ ಅನ್ನೋದನ್ನ ನೀವು ಹೆಂಗ್ ಕಂಡು ಹಿಡಿತೀರಿ, ಹೌ ಟು ಐಡೆಂಟಿಫೈ? ಸಿಂಪಲ್. ನಿಮ್ಮಲ್ಲ ದೇಹದಲ್ಲಿ ಕಂಟಿನ್ಯೂಸ್ ಆಗಿ ಕೆಮ್ಮಿದ್ರೆ
ನೀವು ಕೆಮ್ತಾ ಇರ್ತಿರಲ್ಲ, ಅಧಿಕವಾಗಿ ಕೆಮ್ಮು, ಸಿಕ್ಕಾಪಟ್ಟೆ ಕೆಮ್ಮಿತ್ತು ನಿಮ್ಮ ಬಾಡಿ ಒಳಗೆ. ಆದ್ರೆ ಕೆಮ್ಮು ಸಾಮಾನ್ಯವಾಗಿ ವಾತಾವರಣದಲ್ಲಿ ಏರುಪೇರಾದಾಗೂ ಕೂಡ ಕೆಮ್ಮು ಬರುತ್ತೆ. ಬಟ್ ಆಕ್ಚುಲಿ ಕೆಮ್ಮು ಬಂದು ಅವಾಗೆ ಹೋಗ್ಬೇಕು. ಒಂದ್ ವೀಕ್ ಅಥವಾ ಒಂದ್ ವೀಕ್ ಅಲ್ಲಿ ಏನಾಗ್ಬೇಕು, ಒಂದು 10 days ಅಲ್ಲಿ ಕೆಮ್ಮು ಕ್ಲಿಯರ್ ಆಗ್ಬೇಕು. ಕಾಫ್ ಅಕಸ್ಮಾತ್ ಈ ಕಾಫ್ ಕಂಟಿನ್ಯೂಸ್ ಆಗಿ ನಿಮ್ಮ ದೇಹದಲ್ಲಿ ಉಳಿತು ಅಂದ್ರೆ, ಕಂಟಿನ್ಯೂಸ್ ಆಗಿ 1 year 2 year ನೋ ಚಾನ್ಸ್ ಇಲ್ಲ. ಕಂಟಿನ್ಯೂಸ್ಲಿ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಮ ದೇಹದಲ್ಲಿ ಕೆಮ್ಮು 3 ರಿಂದ 4 ವಾರ, 3 to 4 weeks ಏನಾದ್ರೂ ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಕೆಮ್ಮಿರ್ಬೇಕು. ಹಾಗಾದ್ರೆ ಕೆಮ್ಮಿರ್ಬೇಕು. ಹಾಗೆ ಎಂತ ಕೆಮ್ಮಿರ್ಬೇಕು ಗೊತ್ತಾ? ಕೆಮ್ಮಿನಲ್ಲಿ 2 types ಅದಾವ. ಕಾಫ್ ಅಲ್ಲಿ 2 types, ಒಂದು ಹಸಿ ಕೆಮ್ಮು, ಒಂದು ಒಣ ಕೆಮ್ಮು. ಕೆಮ್ಮು ತಕ್ಷಣ ಜೊಲ್ಲು ಸಲೈವ ಹೊರಗಡೆ ಬಂದ್ರೆ ಅದು ಏನ್ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್, ಅದು TB ಅಲ್ಲ. ಕೆಮ್ತೀವಿ ಬಟ್ ಆಕ್ಚುಲಿ ಸಲೈವನೂ ಬರಲ್ಲ, ಜೊಲ್ಲು ಬರಲ್ಲ. ಜೊಲ್ಲು ಮತ್ತು ಸಲೈವ ಬರದೇ ಇರುವಂತ ಕೆಮ್ಮು ಅದಲ್ಲ, ಅದು ವೆರಿ ಡೇಂಜರಸ್. ಅದನ್ನ ಒಣ ಕೆಮ್ಮು ಅಂತ ಕರಿತೀವಿ, ಡ್ರೈ ಕಫ ಅಂತ ಕರಿತೀವಿ. ಈ ಡ್ರೈ ಕಫ ಅದಲ್ಲ ವೆರಿ ಡೇಂಜರಸ್. ಇದು 3 ರಿಂದ 4 ವಾರದವರೆಗೆ ನಿಮ್ಮ ದೇಹದಲ್ಲಿ ಏನಾದರೂ ಉಳಿದುಕೊಂಡರೆ ಆಗ ಉಂಟಾಗುವಂತ ಸಾಮಾನ್ಯವಾದ ರೋಗ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ as TB, ಟ್ಯುಬ್ಯಾರಿಕುಲಾಸಿಸ್ ಅನ್ನುವಂತ ಬ್ಯಾಕ್ಟೀರಿಯಾ, ನೆನ್ಪಿಟ್ಕೋರಿ. ಹಾಗಾದ್ರೆ ಇದು ಏನ್ ಮಾಡುತ್ತೆ? ಶ್ವಾಸಕೋಶಕ್ಕೆ ಧಕ್ಕೆ ಉಂಟು ಮಾಡುವಂತ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಡಿಸೀಸಸ್ ಇದು. ಹಾಗಾದ್ರೆ ಈಗಾಗಲೇ PSI 2006 ಅಲ್ಲಿ ಕ್ವಶನ್ಸ್ ಆಗಿದೆ. ಏನಾಗಿದೆ ಗೊತ್ತಾ? ಈ ಕೆಳಗಿನ ಯಾವ ರೋಗವು ಶ್ವಾಸಕೋಶಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತದೆ? ಸೊ ರೈಟ್ ಆನ್ಸರ್ ಇಸ್ TB. ಓಕೆನಾ? ಈಗ ಸಾಕಷ್ಟು ಅದಾವ. ನಿಮೋನಿಯಾ ಬಂದಿದೆ, ಬಹಳ ಅವಾಗೆಲ್ಲ ಕಡಿಮೆ ಇದ್ದು. ಹೆಂಗ ಜಗತ್ ಮುಂದೆ ಹೋಗ್ತಾ ಇದೆಯಲ್ಲ, ಹಾಗೆ ರೋಗಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆನಾ? ಎಸ್, ಕ್ಲಿಯರ್. TB ಒಂದೇ ಶ್ವಾಸಕೋಶಕ್ಕೆ ಇದೊಂದೇ ಬರುತ್ತೆ, ನೋ ಚಾನ್ಸ್. ಈ ನವ್ವೆ ಡೇಸ್ ಇದು ಕ್ವಶನ್ಸ್ ಆಗಲ್ಲ. ಯಾಕೆ ಆಗಲ್ಲ ಗೊತ್ತಾ? ಶ್ವಾಸಕೋಶಕ್ಕೆ ಕೆಳಗಿನ ಯಾವ ಒಂದು ರೋಗ ತುತ್ತಾಗಿದೆ ಈ ಕ್ವಶನ್ಸ್ ರಿಪೀಟ್ ಆಗಲ್ಲ. ಯಾರಾದ್ರೂ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ರೆ, ಯಾಕಂದ್ರೆ ಶ್ವಾಸಕೋಶಕ್ಕೆ ನಿಮೋನಿಯಾನು ಬರುತ್ತೆ. ಡಿಪ್ಲೊಕಾಕಸ್ ಎಂಬ ಮೈಕ್ರೋ ಬ್ಯಾಕ್ಟೀರಿಯಾದಿಂದ ಈ ರೋಗ ಉಂಟಾಗುತ್ತೆ. ನಿಮೋನಿಯಾ ಆದ್ಮೇಲೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಕರೋನಾ ಕೂಡ ಏನಾಗುತ್ತೆ? ಲಂಗ್ಸ್ಗೆ ಅಟ್ಯಾಕ್ ಆಗುತ್ತೆ. ಸೊ TB, ಸೊ ಇದು ಕೂಡ ಅಸ್ತಮಾ, ಇವೆಲ್ಲವೂ ಲಂಗ್ಸ್ಗೆ ಉಂಟಾಗುವಂತ ಒಂದು ಪ್ರಮುಖವಾದ ಡಿಸೀಸಸ್. ಇಷ್ಟಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಗೊತ್ತಾ? ಶಪಥವನ್ನ ಮಾಡಿದೆ. ಏನ್ ಶಪಥ ಮಾಡಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 2025 ಹೊತ್ತಿಗೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ 2025 ಹೊತ್ತಿಗೆ ಏನ್ ಮಾಡಿದೆ ಅಂದ್ರೆ, ಕರ್ನಾಟಕದಲ್ಲಿ ಯಾವ ಒಂದು ರೋಗಿಯೂ ಸಹಿತ TB ಇಂದ ಬಳಲಬಾರದು. ಕರ್ನಾಟಕ ಕಂಪ್ಲೀಟ್ ಆಗಿ TB ಮುಕ್ತವಾಗಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದೆ? 2025 ಘೋಷಣೆ ಮಾಡಿದೆ. ಹಾಗಾದ್ರೆ ಕರ್ನಾಟಕವು ಕ್ಷಯ ಮುಕ್ತ ರೋಗವೆಂದು ಘೋಷಣೆ ಮಾಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಯಾವಾಗ ಕರ್ನಾಟಕ ಕ್ಷಯ ಮುಕ್ತವಾಗುತ್ತೆ? 2025 ಆಗುತ್ತೆ. ಹಾಗಾದ್ರೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನಾವೆಲ್ಲ ಏನ್ ಮಾಡ್ತೀವಿ? ಅಧಿಕವಾಗಿ ಧೂಮಪಾನ ಮಾಡ್ತೀವಿ, ಸಿಕ್ಕಾಪಟ್ಟೆ ಡಸ್ಟ್ ಇರೋ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತೀವಿ. ಹೀಗಾಗಿ TB ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಗೌರ್ಮೆಂಟ್ ಒಂದೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನಾವು ಕೂಡ ಸೆಲ್ಫ್ ಕೇರ್ ಇರಲೇಬೇಕಾಗುತ್ತೆ. ಹಾಗಾದ್ರೆ 2025 ಇದು ಘೋಷಣೆ ಇದೆ ಅಷ್ಟೇ. ಕಂಪ್ಲೀಟ್ ಆಗ್ಬೋದು, ಆಗದೇನು ಇರ್ಬೋದು. ಯಾಕಂದ್ರೆ ನಮ್ಮ ಕೈ ಒಳಗೆ ಪ್ರತಿಯೊಬ್ಬ ನಾಗರಿಕನು ಕೂಡ ಪ್ರೊಟೆಕ್ಟ್ ಆಗಿರುತ್ತೆ ಅಷ್ಟೇ. ಓಕೆ, ಫೈನ್. ಹಾಗಾದ್ರೆ ಇಲ್ಲಿ ಕ್ವಶನ್ ಏನಾಗುತ್ತೆ ಗೊತ್ತಾ? ಈ TB ಅನ್ನುವಂತ ರೋಗಕ್ಕೆ ನೀಡುವಂತ ಪ್ರಮುಖವಾದ ಲಸಿಕೆ ಯಾವುದಂದ್ರ, ಸೊ ರೈಟ್ ಆನ್ಸರ್ ಇಸ್ BCG. ಇದ್ರ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ ನೋಡಿ. BCG, ಬಿ ಅಂದ್ರ ಬ್ಯಾಸಿಲಸ್, ಸಿ ಅಂದ್ರೆ ಕಲ್ಮೇಟ್, ಜಿ ಅಂದ್ರೆ ಗುರಿನ್. ಬ್ಯಾಸಿಲಸ್ ಕಲ್ಮೇಟ್ ಗುರಿನ್ ಅನ್ನುವಂತ ಪ್ರಮುಖವಾದ ಲಸಿಕೆಯನ್ನ ಕೊಟ್ಟು ಈ ರೋಗವನ್ನ ಗುಣಮುಖ ಮಾಡ್ತಾರೆ. ಯಾವ ರೋಗ? TB ಅಂದ್ರೆ ಕನ್ನಡದಲ್ಲಿ ಕ್ಷಯ ಅಂದ್ರು ಒಂದೇ, TB ಅಂದ್ರು ಒಂದೇ. ನೋಡಿ, ಕ್ಷಯ ಅಂತ ಕರಿತೀವಿ ಅಥವಾ TB ಅಂತ ಕರಿತೀವಿ. ಎಸ್, ಈ TBಯ ಒಂದು ಪ್ರಮುಖವಾಗಿರುವಂತ ಒಂದು 3 ಲಕ್ಷಣಗಳನ್ನ ಹೇಳ್ತೀನಿ ನೋಡಿ. ಈ TB ಪ್ರಮುಖವಾಗಿರುವಂತ ಲಕ್ಷಣ ಏನ್ ಗೊತ್ತಾ? ಸೊ ಒಂದು, ಕೆಮ್ಮಿರುತ್ತೆ. ಈ ಕೆಮ್ಮು ಅಷ್ಟೇ ಇರಲ್ಲ, ಇದ್ರ ಜೊತೆಗೆ ಏನ್ ಮಾಡುತ್ತೆ ಗೊತ್ತಾ? ಕೆಮ್ತೀವಲ್ಲ, ಅದ್ರ ಜೊತೆ ಕೆಮ್ಮಿನ ಜೊತೆ ಬ್ಲಡ್ ಬರುತ್ತೆ ಹೊರಗಡೆ. ಕೆಮ್ಮು ಜೊತೆಗೆ ಪ್ಲಸ್ ಬ್ಲಡ್ ಬರಲೇಬೇಕು. ಸೊ ಬ್ಲಡ್ ಮತ್ತು ಕೆಮ್ಮನ ಬ್ಲಡ್ ಬಂದ್ರೆ ಮಾತ್ರ TB, ಇಲ್ಲ ಅಂದ್ರೆ TB ಅಲ್ಲ. ಇದು ನೆನ್ಪಿಟ್ಕೋರಿ. ಓಕೆ, ಸುಮ್ನೆ ನೀವು ಏನಪ್ಪಾ ಅಂತ ಸಮ್ ಟೈಮ್ ನೋಡ್ರಿ, ಜೋರಾಗಿ ಕೆಮ್ಮನ ಬ್ಲಡ್ ಬರ್ಬೋದು, ಬಂದಾಗ ನೀವು ಶಾಕ್ ಆಗ್ಬಾರ್ದು ನಂಗೆ TB ಆಗಿದೆ ಅಂತೇಳಿ. ಸಮ್ ಟೈಮ್ ಬಾಡಿ ಟೆಂಪರೇಚರ್ ಹೈ ಆದ್ರೂ ಕೂಡ ಬ್ಲಡ್ ಬರುತ್ತೆ. ಯು ಡೋಂಟ್ ವರಿ. ಎಸ್, ಕ್ಲಿಯರ್ ಡಿಯರ್. ನೆಕ್ಸ್ಟ್ ಏನಾಗುತ್ತೆ? ದೇಹದ ತೂಕ ಇಳಿಕೆ ಆಗುತ್ತೆ. TB ರೋಗದ ಇನ್ನೊಂದು ಪ್ರಮುಖವಾದ ಸಿಂಪ್ಟಮ್ಸ್ ಯಾವುದಂದ್ರೆ ವೇಟ್ ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್, ದೇಹ ತೂಕ ಇಳಿಕೆ ಆದ್ಮೇಲೆ ಇದು ಕಂಟಿನ್ಯೂಸ್ ಆಗಿ ನಾವೇನಾದ್ರೂ 1 year ಟ್ರೀಟ್ಮೆಂಟ್ ಅನ್ನ ತಗೊಂಡ್ವಿ, ಕಂಟಿನ್ಯೂಸ್ ಆಗಿ ಈ ಒಂದು ಲಸಿಕೆ ಮೂಲಕ ನಾವೇನಾದ್ರೂ ಟ್ರೀಟ್ಮೆಂಟ್ ಅನ್ನ ತಗೊಂಡ್ವಿ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಈ ರೋಗವನ್ನ ನಿವಾರಣೆ ಮಾಡಬಹುದು. ಯು ಡೋಂಟ್ ವರಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರುವಂತ ಡಿಸೀಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇನ್ನೊಂದು ಯಾವುದಂದ್ರ HIV. ಇದು ಕೂಡ ಹಿಟ್ ಅಲ್ಲಿದೆ, HIV. ಸೊ HIV ಅನ್ನುವಂಥದ್ದು ಇದು ಏನ್ ಗೊತ್ತಾ? ಇದೊಂದು ವೈರಸ್.
ಹಾಗಾದ್ರೆ ಇದು ಏನ್ ಮಾಡುತ್ತೆ ಗೊತ್ತಾ, ಒಂದು ಪ್ರಮುಖವಾಗಿರುವಂತ ಡಿಸೀಸ್ ಅನ್ನ ಉಂಟು ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ AIDS, ಏಡ್ಸ್. ನೋಡಿ, ಏಡ್ಸ್ ಅನ್ನ ಉಂಟು ಮಾಡುತ್ತೆ. ಹಾಗಾದ್ರೆ ಏಡ್ಸ್ ಅನ್ನುವಂತ ರೋಗಕ್ಕೆ ಕಾರಣವಾಗಿರುವ ವೈರಸ್ ಯಾವುದು? ಸೊ ರೈಟ್ ಆನ್ಸರ್ ಈಸ್ HIV. ಹಾಗಾದ್ರೆ ಇಷ್ಟಕ್ಕೂ HIV ಎಂದರೇನು? H ಇಟ್ ಮೀನ್ಸ್ ಹ್ಯೂಮನ್, I ಇಮ್ಯುನೋ, ಡಿ ಇಲ್ಲ ಅಲ್ಲಿ ಡಿಫಿಷಿಯನ್ಸಿ ಅನ್ಬೇಕು, ಡಿಫಿಷಿಯನ್ಸಿ ವೈರಸ್. ಕ್ವಶನ್ಸ್ ಬಹಳ ಭಾರಿ ಆಗಿದೆ. ಫಾರ್ ಎಕ್ಸಾಂಪಲ್ PCPSI ಅಲ್ಲಿ ಕ್ವಶನ್ಸ್ ಆಗಿದೆ. ಸೊ ಏನ್ ಕ್ವಶನ್ಸ್ ಆಗಿದೆ ಗೊತ್ತಾ? ಎಕ್ಸ್ಪಾಂಡ್ HIV ಅನ್ನ ವಿಸ್ತರಿಸಿ ಬರೆಯಿರಿ ಅಂತ ಪ್ರಶ್ನೆ ಆಗಿತ್ತು. ಸೊ ಆಪ್ಷನ್ಸ್ ಎ ಹ್ಯೂಮನ್ ಇಮ್ಯುನೋ ವೈರಸ್, ಆಪ್ಷನ್ಸ್ ಬಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹಾಗಾದ್ರೆ ಎಷ್ಟೋ ಜನ ಹ್ಯೂಮನ್, H ಅಂದ್ರೆ ಹ್ಯೂಮನ್, I ಅಂದ್ರೆ ಇಮ್ಯುನೋ, V ಅಂದ್ರೆ ವೈರಸ್ ಅಂತ ಹಾಕ್ಬಿಡ್ತೀವಿ. ನೋ, ರಾಂಗ್. ಯಾಕಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಈಸ್ ಸೂಟೇಬಲ್ ಆನ್ಸರ್. ಓಕೆನಾ? ಸೊ ವಿ ಹ್ಯಾವ್ ಟು ಸೆಲೆಕ್ಟೆಡ್ ಆಪ್ಷನ್ಸ್ ಬಿ, HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹಾಗಾದ್ರೆ ಈ ವೈರಸ್ ಒಂದು ಭಯಂಕರವಾಗಿರುವಂತ ರೋಗವನ್ನ ಉಂಟು ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಏಡ್ಸ್. ಏಡ್ಸ್ ಇಟ್ ಮೀನ್ಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮಾ. ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ. PC to DC, ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಡಿಸ್ಟ್ರಿಕ್ಟ್ ಕಮಿಷನರ್ ಅವರೆಗೆ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಏಡ್ಸ್ ಅನ್ನುವಂತ ರೋಗ ಹೇಗೆ ಉಂಟಾಗುತ್ತೆ ಅಂದ್ರೆ HIV ಅನ್ನುವಂತ ವೈರಸ್ ಇಂದ ಉಂಟಾಗುತ್ತೆ. ಹಾಗಾದ್ರೆ ಏಡ್ಸ್ ಎಕ್ಸ್ಪಾಂಡ್ ಏನು? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮಾ. ಓಕೆ, ಫೈನ್. ಈ ರೋಗ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂತು ಅಂದ್ರೆ 1981. ಎಲ್ಲಿ? ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಈ ರೋಗ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂತು. ಹಾಗಾದ್ರೆ ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಕಂಡು ಬಂತು. ಬಟ್ ಆಕ್ಚುಲಿ ಈ ರೋಗ ಬಂದಾಗ ಯಾರಿಗೂ ಗೊತ್ತಿರ್ಲಿಲ್ಲ, ಸಾಕಷ್ಟು ಜನ ಸಾಯೋಕ್ ಸ್ಟಾರ್ಟ್ ಆದ್ರು. ಈ ರೋಗ ಬಂದಾಗ ಯಾರಿಗಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಫಸ್ಟ್ ಯಾವುದೇ ರೋಗ ಬಂದ್ರೂ ನಮ್ಗೆ ಗೊತ್ತಾಗಲ್ಲ. ಕೆಲವೊಂದಿಷ್ಟು ಪೇಷಂಟ್ ಆಗಿ ಸತ್ ಮೇಲೆ ಅದರ ಮೇಲೆ ವಿಜ್ಞಾನಿಗಳು ಅಧ್ಯಯನ ಮಾಡಿ, ವೈದ್ಯರು ಅಧ್ಯಯನ ಮಾಡಿ ಒಂದು ನಿರ್ದಿಷ್ಟವಾದ ರೋಗವನ್ನ ಹೇಳ್ತಾರೆ. ಬಟ್ ಆಕ್ಚುಲಿ ಏಡ್ಸ್ ಅನ್ನುವಂತ ಕಾಯಿಲೆ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮೊಟ್ಟ ಮೊದಲ ಬಾರಿಗೆ ಈ ರೋಗ ಯಾವಾಗ ಕಂಡು ಬಂತು ಅಂದ್ರೆ 1981ರಲ್ಲಿ ಕಂಡು ಬಂತು. ಎಲ್ಲಿ? ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಕಂಡು ಬಂತು. ನೆಕ್ಸ್ಟ್, ಇದ್ರ ಸಾಕಷ್ಟು ಜನ ಸಾಯ್ಲಿಕ್ಕತ್ರ ಈ ರೋಗಕ್ಕೆ ಒಳಪಟ್ಟು. ಅವಾಗ ಫ್ರಾನ್ಸ್ದವರು ಯಾಕಿಷ್ಟು ಅಮೆರಿಕದಲ್ಲಿ ಸಾಯ್ತಾ ಇದಾರೆ ಅಂತ ಥಿಂಕ್ ಮಾಡಿ, ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತ ಮೊಟ್ಟ ಮೊದಲ ಬಾರಿಗೆ ಅಲ್ಲಿರುವಂತ ಒಂದು ಪೇಷಂಟ್ ಅನ್ನ ತಂದು ಏನ್ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಮಾಡಿದಾಗ ಈ ಒಂದು ರೋಗಕ್ಕೆ ಅಂದ್ರೆ ಈ ಒಂದು ವೈರಸ್ ಇಂದ ಏನು ಬಳಲಿ ಸತ್ತಿರ್ತಲ್ಲ ಆ ಒಂದು ಬಾಡಿ ಮ್ಯಾಗ ಚೆಕ್ ಮಾಡಿದಾಗ, ಐಡೆಂಟಿಫೈ ಮಾಡಿದಾಗ, ಸಂಶೋಧನೆ ಮಾಡಿದಾಗ, ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಏನ್ ಗೊತ್ತಾ? HIV ಅನ್ನುವಂತ ವೈರಸ್ ಬಿದೆ, ಇದು ನಮ್ಮನ್ನ ಏನ್ ಮಾಡ್ತಾ ಇದೆ, ಕೊಲ್ತಾ ಇದೆ ಅಂತನ ಹೇಳ್ತಾರ. HIV ಅನ್ನುವಂತ ವೈರಸ್ ಏನ್ ಮಾಡ್ತಾ ಇದೆ, ಬಂದಿದೆ ಪ್ರಪಂಚದಲ್ಲಿ, ಸಾಯಿಸ್ತಾ ಇದೆ ಅಂತ ಅವ್ರು ಕಂಡು ಹಿಡಿತಾರೆ. ಹಾಗಾದ್ರೆ ಕ್ವಶನ್ಸ್ ಏನಾಗಿದೆ ಗೊತ್ತಾ? HIV ವೈರಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದ ರಾಷ್ಟ್ರ ಯಾವುದು? ಸೊ ರೈಟ್ ಆನ್ಸರ್ ಫ್ರಾನ್ಸ್. ಈ ಫ್ರಾನ್ಸ್ದವ್ರು ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ HIV ವೈರಸ್ ಅನ್ನ ಕಂಡು ಹಿಡಿತಾರೆ. ಸೊ ಯಾವಾಗ? 1981. ನೋ, ಅಲ್ಲ, 1983. ನೋಡ್, 1983. 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ HIV ವೈರಸ್ ಅನ್ನ ಪತ್ತೆ ಹಚ್ಚಿರುವ ರಾಷ್ಟ್ರ. ಸೊ ರೈಟ್ ಆನ್ಸರ್ ಯಾವುದು? ಫ್ರಾನ್ಸ್. ಕ್ವಶನ್ ಆಗುತ್ತೆ. ಹಾಗಾದ್ರೆ HIV ಕಂಡು ಬಂದಿದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ನ್ಯೂಯಾರ್ಕ್. ಎಸ್, ಕ್ಲಿಯರ್. ಹಾಗಾದ್ರೆ ಇಂಡಿಯಾದೊಳಗ 1985 ಇಂಡಿಯಾದಲ್ಲಿ ಬಂತು. 1985 ಇಂಡಿಯಾಕ್ಕೆ ಬಂತು. ಎಲ್ಲಿ ಬಂತು? ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನ ಚೆನ್ನೈ, ತಮಿಳುನಾಡು ತಮಿಳುನಾಡಿನ ಚೆನ್ನೈ ಅನ್ನುವಂತ ಪ್ರಮುಖವಾಗಿರುವಂತ ಪ್ರದೇಶಕ್ಕೆ HIV ಆಗಮನ ಆಯಿತು. ಅದಾದ ಮೇಲೆ ಕರ್ನಾಟಕ ಸುಮ್ಮನೆ ಕೂಡ್ಲಿಲ್ಲ. ಕರ್ನಾಟಕದವರು ಬನ್ನಿ ನಮ್ಮಲ್ಲೇನು ಕಡಿಮೆ ಇದೆ ಅಂತ ತಿಳ್ಕೊಂಡು ಅಲ್ಲಿ ತಗೊಂಡ್ರು. ಕರ್ನಾಟಕದಲ್ಲಿ ಬಂದಿದ್ದ ಅವಾಗ 1986-87ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ HIV ಅನ್ನುವಂತ ವೈರಸ್ ಕಂಡು ಬಂದಿತ್ತು. ಹಾಗಾದ್ರೆ ಈ ಏಡ್ಸ್ ಅನ್ನುವಂತ ರೋಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಂಡು ಬಂತು. ಸೊ ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಡ್ಸ್ ರೋಗ ಕಂಡು ಬರ್ತಲ್ಲ. ಸೊ ಓಕೆ, ಫೈನ್. ಈ ಒಂದು ವೈರಸ್ ಕಂಡು ಬಂತು, ಅದು ಎಲ್ಲಿ, ಯಾವ ಪ್ಲೇಸ್ ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಎಷ್ಟೋ ಜನ ರಬಕವಿ ಬನ್ನಟ್ಟಿ ಅಂತ ಹೇಳ್ತಾರೆ. ಸೊ ರಾಂಗ್. ಅದು ಆಕ್ಚುಲಿ ಇದು ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದ್ದು KA ಕರ್ನಾಟಕದಲ್ಲಿ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಅದುವೇ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬರುತ್ತೆ. ನೋಡಿ, ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಗ್ರಾಮ ಪಂಚಾಯಿತಿಯನ್ನ ಹೊಂದಿರುವಂತ ಪ್ರಮುಖವಾದ ಜಿಲ್ಲೆ ಯಾವುದು? ಬೆಳಗಾವಿ. ನೋಡ್ರಿ, ಅತ್ಯಂತ ಹೆಚ್ಚು ಪುರಸಭೆಯನ್ನ ಹೊಂದಿರುವಂತದ್ದು ಕೂಡ ಬೆಳಗಾವಿನೇ ಆಗುತ್ತೆ. ಸೊ ದೊಡ್ಡದು, ಬಹಳ ಇಂಪಾರ್ಟೆಂಟ್ ಇದು ಕ್ವಶನ್ಸ್ ಆಗುತ್ತೆ. ಕುಂದಾನಗರ ಯಾವುದು? ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೋಗ ಕಂಡು ಬಂತು. ಎಸ್, ಕ್ಲಿಯರ್. ಹಾಗಾದ್ರೆ ನೆಕ್ಸ್ಟ್, ಈ ಏಡ್ಸ್ ಅದಲ್ಲ, ಈ ಏಡ್ಸ್ ಅನ್ನುವಂಥ ರೋಗವನ್ನ ಹೌ ಟು ಐಡೆಂಟಿಫೈ? HIV ರೋಗವನ್ನ ಹೆಂಗ್ ಕಂಡು ಹಿಡಿತಾರೆ ಗೊತ್ತಾ? ಸಿಂಪಲ್. ಒಂದು PCR ಅನ್ನುವಂತ ಇನ್ಸ್ಟ್ರೂಮೆಂಟ್ ಇದೆ. PCR ಅಂದ್ರೆ ಏನ್ ಗೊತ್ತಾ? P ಅಂದ್ರೆ ಪಾಲಿಮರೈಸ್, C ಅಂದ್ರೆ ಚೈನ್, R ರಿಯಾಕ್ಷನ್. ಇದೊಂದು ಉಪಕರಣವನ್ನ ಬಳಸಿಕೊಂಡು ನಮ್ಮ ರಕ್ತದಲ್ಲಿರುವಂತ HIV ಸೋಂಕನ್ನ, HIV ವೈರಸ್ ಅನ್ನ ಕಂಡು ಹಿಡಿತಾರೆ.
ಇನ್ನು ಇದನ್ನು ಬೇಡ ಅಂದ್ರೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಉಪಕರಣ, ಎಲಿಸಾ ಅಂತ ನೋಡ್ತೀವಿ. ಎಲಿಸಾ ನೋಡಿ, ಇ ಅಂದ್ರೆ ಎಂಜೈಮ್, ಎಲ್ ಅಂದ್ರೆ ಲಿಂಕ್ಡ್, ಐ ಅಂದ್ರೆ ಇಮ್ಯುನೋ, ಎಸ್ ಅಂದ್ರೆ ಸರ್ಬೆಂಟ್, ಎ ಅಂದ್ರೆ ಎಸ್ಸೆ. ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸರ್ಬೆಂಟ್ ಎಸ್ಸೆ. ಈ ಒಂದು ಪ್ರಮುಖವಾಗಿರುವಂತಹ ಉಪಕರಣವನ್ನ ಬಳಸಿಕೊಂಡು ನಮ್ಮ ರಕ್ತದಲ್ಲಿರುವಂತಹ HIV ವೈರಸ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಎಸ್, ಕ್ಲಿಯರ್. ಹಾಗಾದ್ರೆ ನವ್ವೆ ಡೇಸ್ ಏನ್ ಮಾಡ್ಯಾರ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿ ಈ ಸಿಟಿ ಸ್ಕ್ಯಾನ್ ಮೂಲಕನೂ ಕೂಡ ಏನ್ ಮಾಡ್ತಾ ಇದ್ದಾರೆ, HIV ವೈರಸ್ ಅನ್ನ ಕಂಡು ಹಿಡಿತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ದಟ್ ರೀಸನ್ HIV ಇಂದ ಗುಣಮುಖನೂ ಮಾಡ್ತಾ ಇದ್ದಾರೆ ಸಾಕಷ್ಟು. ಈಗಾಗಲೇ 2-3 ಪೇಷಂಟ್ ಚೀನಾದಲ್ಲಿ ಕೂಡ ಆಗಿದೆ. ಸೊ ನವ್ವೆ ಡೇಸ್ ಆ ಇನ್ಸ್ಟ್ರೂಮೆಂಟ್ಸ್ಗಳು ಇಂಡಿಯಾ ಕೂಡ ಬರುವಂತ ಚಾನ್ಸಸ್ ಇದೆ. ಎಸ್, ನಿಮ್ಗೆ ಇನ್ನೊಂದು ಪ್ರಶ್ನೆ ಆಗ್ಬೋದು, ಏನಾಗುತ್ತೆ HIV ಮೇಲೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಏಡ್ಸ್ ರೋಗ ಹೊಂದಿರುವಂತ ಪ್ರಮುಖವಾದ 3 ಜಿಲ್ಲೆಗಳು. ಸೊ ಒಂದು ಯಾವುದು, ಬೆಳಗಾವಿ, ಹೈಯೆಸ್ಟ್ ಬೆಳಗಾವಿ. ಸೊ 2 ಬಾಗಲಕೋಟ. ಸೊ 3 ಗುಮ್ಮಟನಗರಿ, ಬಿಜಾಪುರ. ನೋಡಿ, ಬೆಳಗಾವಿ ಒಳಗ ಫಸ್ಟ್ ನೋಡ್ರಿ 3 ಜಿಲ್ಲೆಗಳು ಅನುಕ್ರಮಣೀಯವಾಗಿ ಅತ್ಯಂತ ಹೆಚ್ಚು ಏಡ್ಸ್ ಇರುವಂತ ಜಿಲ್ಲೆ ಯಾವುದು, ಬೆಳಗಾವಿ ಇನ್ ಕರ್ನಾಟಕ. ಸೊ ಬಾಗಲಕೋಟ ಸೆಕೆಂಡ್, ಥರ್ಡ್ ಪ್ಲೇಸ್ ಒಳಗ ನಮ್ಮ ಹೆಮ್ಮೆಯ ಗುಮ್ಮಟನಗರಿ, ಬಿಜಾಪುರ ಇದೆ. ಎಸ್, ಈ 3 ನೆನ್ಪಿಟ್ಕೋಬೇಕು. ಇನ್ನು ಈ ರೀತಿ ಕ್ವಶನ್ಸ್ ಕೇಳಿದ್ರ, ಭಾರತದಲ್ಲಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಏಡ್ಸ್ ಅನ್ನುವಂತ ಕಾಯಿಲೆ, HIV ಅನ್ನುವಂತ ಕಾಯಿಲೆ ಇರುವಂತ ಏಡ್ಸ್ ಇರುವಂತ ಪ್ರಮುಖವಾಗಿರುವಂತ ರಾಜ್ಯ ಯಾವುದು, ಹೈಯೆಸ್ಟ್ ಏಡ್ಸ್ ಇರುವಂತ ಸ್ಟೇಟ್ ಯಾವುದು ಪ್ರಶ್ನೆ ಕೇಳಿದ್ರ, ಸೊ ನಮ್ಮ ಬಾಜು ಇದೆ, ಕರ್ನಾಟಕದ ಬಾಜು ಇದೆ. ಸೊ ರೈಟ್ ಆನ್ಸರ್ ಇಸ್ MH, ಮಹಾರಾಷ್ಟ್ರ ನೋಡ್ರಿ ಹೈಯೆಸ್ಟ್ ಏಡ್ಸ್ ಇರುವಂತ ಪ್ಲೇಸ್ ರಾಜ್ಯ. ಇನ್ನು ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ಏಡ್ಸ್ ಕಂಡು ಬರುವಂತ ಪ್ರದೇಶ ಯಾವುದು ಅಂದ್ರೆ, ಒಂದು ಆಫ್ರಿಕಾ, ಸೊ ಇನ್ನೊಂದು ಅಮೇರಿಕ. ಇವೆರಡೂ ಪ್ಲೇಸ್ ಅಲ್ಲಿ ಹೈಯೆಸ್ಟ್ ಏಡ್ಸ್ ರೋಗಿಗಳು ಕಂಡು ಬರುತ್ತವೆ. ಇನ್ನು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ 3 ಡಿಸ್ಟಿಕ್ ಅನ್ನ ನಾವು ಪರಿಗಣಿಸಿದಾಗ 1 ಲಕ್ಷಕ್ಕಿಂತ ಅಧಿಕ HIV ಪೇಷಂಟ್ಸ್ಗಳು ನಾವು ನೋಡ್ತೀವಿ. ಎಸ್, ಕ್ಲಿಯರ್ ಡಿಯರ್. ಹಾಗಾದ್ರೆ ನೆಕ್ಸ್ಟ್ ಇದು ಹೆಂಗ್ ಬರುತ್ತೆ ಹೆಂಗಿಲ್ಲ ಎಲ್ಲ ನಿಮ್ಗೆ ಗೊತ್ತಿರೋದು, ಅವೆಲ್ಲ ಬೇಸಿಕ್ ಪಾಯಿಂಟ್ಸ್ ಅದಾವ. ಸೊ ಅದೇನ್ ಬೇಡ. ಸೊ ನೆಕ್ಸ್ಟ್ ಹೋಗೋಣ. ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಮೆಥನಾಲ್ ಚಾಲಿತ ಬಸ್ಸುಗಳು. ಎಸ್, ಇದು ಬರುತ್ತೆ ನೋಡ್ರಿ. 15% ಮೆಥನಾಲ್ ಚಾಲಿತ ಬಸ್ಗಳಿಗೆ ರೆಫರೆನ್ಸ್ ಕೊಟ್ಟಿದ್ದಾರೆ. ಎಸ್, ಇದನ್ನ ಹೇಳ್ತೀನಿ ನೋಡಿ. ಮೆಥನಾಲ್ ಚಾಲಿತ ಬಸ್ಸುಗಳು 15% ಮೆಥನಾಲ್ ಹೊಂದಿರುವ ಡೀಸೆಲ್ ಬಸ್ಸುಗಳನ್ನ ಪ್ರಾಯೋಗಿಕ ಪ್ರಯೋಗವನ್ನು ವಿಧಾನಸೌಧ ಬಳಿ ನಡೆಸಲಾಯಿತು. ಓಕೆ, ಸೊ ಈ ಯೋಜನೆಯನ್ನು BMTC ಮತ್ತು ನೀತಿ ಆಯೋಗ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಇವರು AL ಈ 4 ಪ್ರಮುಖವಾಗಿರುವಂತಹ ಸಂಸ್ಥೆಗಳು ಏನ್ ಮಾಡಿದ್ದಾರೆ, ಹೊಂದಾಣಿಕೆಯಾಗಿ. AL ಅಂದ್ರೆ ಅಶೋಕ್ ಲೈಲ್ಯಾಂಡ್ ಲಿಮಿಟೆಡ್ ಅಂದಂಗೆ, ಇದು ಅಶೋಕ್ ಲೈಲ್ಯಾಂಡ್ ದವರು ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ನೀತಿ ಆಯೋಗ ಮತ್ತು BMTC 4 ಸಂಘಗಳು ಸೇರಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಏನು, ಮೆಥನಾಲ್ ಚಾಲಿತ ಬಸ್ಸುಗಳು 15% ಇರೋದ್ರಿಂದ ಇದು ಪರಿಸರಕ್ಕೆ ಹಾನಿನೂ ಆಗೋದಿಲ್ಲ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಒಂದು ಪ್ರಮಾಣವನ್ನ ಕಡಿಮೆಗೊಳಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಬಸ್ಸುಗಳನ್ನ ಜಾರಿಗೊಳಿಸ್ತಾ ಇದ್ದಾರೆ. ಓಕೆನಾ? ಎಸ್, ಕ್ಲಿಯರ್. ಇನ್ನ ಸೌರ ನಗರಗಳ ಮೇಲೆ ಪ್ರಶ್ನೆಗಳಾಗ್ತವೆ. ಉದ್ದೇಶ ಏನದ, ಸೌರ ನಗರಗಳ ಉದ್ದೇಶ ಏನು? ಮೇನ್ ಥೀಮ್ ಏನಿದೆ, ಸೌರ ನಗರಗಳ ಉದ್ದೇಶ ಏನಿದೆ ಅಂದ್ರೆ, ಪರಿಸರದಲ್ಲಿರುವ ಶಕ್ತಿಯ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಆ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸುವುದು. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕ್ ಅನ್ನ ತಗೊಂಡ್ರೆ ಅಲ್ಲಿ ಇರುವಂತ ಉಪಯೋಗವಿರುವಂತ ಶಕ್ತಿಯ ಒಂದು ಸಾಮರ್ಥ್ಯವನ್ನ ತೆಗೆದುಕೊಂಡು ಆ ಒಂದು ಜಿಲ್ಲೆ ಮತ್ತು ಅದರ ಸುತ್ತಲಿರುವಂತ ವಾತಾವರಣವನ್ನ, ಸುತ್ತವಲ್ಲಿರುವಂತ ಕೆಲವೊಂದು ಜಿಲ್ಲೆಗಳನ್ನ ಡೆವಲಪ್ಮೆಂಟ್ ಮಾಡೋದು, ಅಭಿವೃದ್ಧಿ ಮಾಡೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ರದೇಶದಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇರಬಹುದು. ಸೊ ಅವುಗಳ ಒಂದು ಪರಿಸರದ ಒಂದು ಇವೆಂಟ್ಸ್ ಗಳ ಮೇಲೆ ಹೋಗುತ್ತೆ, ಡಿಪೆಂಡ್ ಆಗುತ್ತೆ. ಆ ಪ್ರದೇಶಗಳಲ್ಲಿರುವಂತಹ ಶಕ್ತಿಯ ಸಾಮರ್ಥ್ಯವನ್ನು ತಗೊಂಡು ಆ ಡಿಸ್ಟಿಕ್, ಆ ಸ್ಟೇಟ್ ಅನ್ನ ಡೆವಲಪ್ಮೆಂಟ್ ಮಾಡೋದು. ಹಾಗಾದ್ರೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸೌರ ನಗರಗಳಾಗಿ ಇಡೀ ಕರ್ನಾಟಕದಲ್ಲಿ 2 ಪ್ರಮುಖವಾಗಿರುವಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡ್ತಾರೆ. ಅಂದ್ರ ಅದಕ್ಕೆ ಯೋಗ್ಯ ಅದಾವ ಅಂತ ತಿಳ್ಕೊಂಡು ಆಯ್ಕೆ ಮಾಡ್ತಾರೆ. ಸೊ ಒಂದು ಬೀದರ್. ಸೊ ನೋಡ್ರಿ, ಕರ್ನಾಟಕದ 2 ಸೌರ ನಗರಗಳಾಗಿ ಆಯ್ಕೆ ಮಾಡಿಕೊಂಡಿರುವ ಕೇಂದ್ರ ಸರ್ಕಾರದ 2 ಜಿಲ್ಲೆಗಳು ಯಾವುವು ಅಂದ್ರೆ, ಒಂದು ಬೀದರ್, ಇನ್ನೊಂದು ಹೊಸಪೇಟೆ ಮತ್ತು ಬೀದರ್ ಇವು ಸೌರ ನಗರಗಳಾಗಿ ಅಭಿವೃದ್ಧಿ ಪಡಿಸಲು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ. ಎಸ್, ಕ್ವಶನ್ ಆಗುತ್ತೆ. ಇನ್ನು ನೆಕ್ಸ್ಟ್, ಭಾರತದ ಮೊದಲ ಸೌರ ನಗರ ಯಾವುದು? ಸಾಂಚಿ. ಸೊ ರೈಟ್ ಆನ್ಸರ್ ಸಾಂಚಿ, ನೆನ್ಪಿಟ್ಕೋ. ಇಂಡಿಯಾದ ಫಸ್ಟ್ ಸೌರ ಸಿಟಿ ಯಾವುದು ಅಂದ್ರೆ ನೋಡ್ರಿ, ಸೋಲಾರ್ ಸಿಟಿ ಯಾವುದು ಅಂದ್ರೆ ಸಾಂಚಿ. ಇನ್ ನೆಕ್ಸ್ಟ್, ಗುಜರಾತ್ ರಾಜ್ಯದ ಮಾದೇರಾ. ಇದು ನೋಡ್ರಿ, ಇದೊಂದು ವಿಲೇಜ್, ಇದು ಆಕ್ಚುಲಿ ಮಾದೇರಾ ಭಾರತ ಮೊದಲ ಸೌರಶಕ್ತಿ ಚಾಲಿತ ಗ್ರಾಮವಾಗಿದೆ. ನೋಡ್ರಿ, ಮಾದೇರಾ ಅನ್ನುವಂತ ಒಂದು ಗ್ರಾಮ
ಸೊ ಇದು ಭಾರತದ ಮೊದಲ ಸೌರ ನಗರ ಯಾವುದು ಸಾಂಚಿ, ಭಾರತದ ಮೊದಲ ಒಂದು ಪ್ರಮುಖವಾಗಿರುವಂತಹ ಸೌರ ಗ್ರಾಮ ಯಾವುದಂದ್ರೆ ಮಾದೇರಾ. ಎಸ್ ಕ್ಲಿಯರ್. ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡಿ. ಓಕೆ ಫೈನ್. ನೆಕ್ಸ್ಟ್ ಜಲದೂತ, ವೆರಿ ಇಂಪಾರ್ಟೆಂಟ್. ಈ ಜಲದೂತ್ ವೆರಿ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಜನರು ರಿವರ್ ನೋಡ್ಲಿಕ್ಕೆ ಹೋಗ್ತಾರೆ ಅಥವಾ ಬೀಚ್ಗೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಎಲ್ಲಾ ಕಡೆ ಸಾಕಷ್ಟು ಎಲ್ಲಿ ಫಾಲ್ಸ್ ಅದಾವ ಎಲ್ಲಾ ಕಡೆ ಹೋಗ್ತಾರೆ. ಹೋಗಿ ಅಲ್ಲೇ ಸ್ನಾಕ್ಸ್ ತಿನ್ನೋದು ಅಥವಾ ಊಟಕ್ಕೆ ಹೋಯ್ತಿದ್ರೆ ಅದು ಪ್ಲಾಸ್ಟಿಕ್ಸ್ ಗಳನ್ನ ಹೆವಿ ಬಳಸ್ತಾರೆ. ಜೊತೆಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಲ್ಲ. ಅವಾಗ ಏನಾಗುತ್ತೆ, ನೀರಿನ ಮೇಲೆ ಕೆಲವೊಂದು ತ್ಯಾಜ್ಯಗಳಾಗಿರ್ಬೋದು, ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಕೆಲವೊಂದು ಹೊಲಸಾಗಿರ್ಬೋದು, ಕಚರಗಳಾಗಿರ್ಬೋದು, ಅವುಗಳನ್ನ ಕಲೆಕ್ಟ್ ಮಾಡಲಿಕ್ಕೆ, ಕ್ರೋಢೀಕರಣ ಮಾಡಲಿಕ್ಕೆ, ಅವುಗಳನ್ನ ಸಂಗ್ರಹ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರುವಂತ ಉಪಕರಣವನ್ನ ಕಂಡುಹಿಡಿತಾರೆ. ಅದುವೇ ಜಲದೂತ್ ಅನ್ನುವಂಥದ್ದು. NAL ದವರು ಏನ್ ಮಾಡ್ತಾರಪ್ಪ ಅಂತಂದ್ರ ಇದನ್ನ ಕಂಡುಹಿಡಿತಾರೆ. ಈ ನೀರಿನ ಮೇಲೆ ಕಾರ್ಯನಿರ್ವಹಿಸುವ ಏರ್ಬೋಟ್ ಜಲದೂತ್ MK2 ಅನ್ನು ಕಂಡು ಹಿಡಿದಿದ್ದಾರೆ. ಇದು ಕೇಂದ್ರದ ಒಂದು ವಾರ ಒಂದು ಪ್ರಯೋಗಾಲಯ ಎಂಬ ನೀತಿಯಿಂದ ಇದನ್ನು ಪ್ರಾರಂಭಿಸಿದ್ದಾರೆ. ಇದು ಇಂಪಾರ್ಟೆಂಟ್. ಕೇಂದ್ರದ ಒಂದು ವಾರ ಒಂದು ಪ್ರಯೋಗ, ಒಂದು ಡಿಫ್ರೆಂಟ್ ಆಗಿರುವಂತ ವೀಕ್ಲಿ ಒಂದು ಏನ್ ಮಾಡ್ತಾ ಇದ್ದಾರೆ, ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಮುಖವಾಗಿರುವಂತಹ ಉಪಕರಣವನ್ನ ಕಂಡುಹಿಡಿದಿದ್ದಾರೆ. ಜಲದೂತ್ ಇದು ಏನ್ ಮಾಡುತ್ತೆ, ನೀರಿನ ಮೇಲಿರುವಂತ ಮೇನ್ ಕಾರ್ಯ ಏನದ್ರದ್ದು, ನೀರಿನ ಮೇಲ್ಗಡೆ ಇರುವಂತಹ ಕೆಲವೊಂದು ತ್ಯಾಜ್ಯಗಳನ್ನ, ಹೊಲಸುಗಳನ್ನ, ಕಚ್ಚಾ ವಸ್ತುಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡಿಕೊಂಡು ಅದನ್ನ ಏನ್ ಮಾಡ್ತಾರ, ಕ್ಲೀನ್ ಮಾಡ್ತಾರೆ, ವಾಟರ್ ಕ್ಲೀನ್ ಮಾಡ್ತಾರೆ ಅಷ್ಟೇ. ಇನ್ನ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ನೀಲಿ ಮಗು, ಬ್ಲೂ ಬೇಬಿ ಸಿಂಡ್ರೋಮಾ. ಬ್ಲೂ ಬೇಬಿ ಸಿಂಡ್ರೋಮಾ ಅಂತ ಕರಿತೀವಿ. ನಾವು ಕುಡಿಯುವಂತ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಏನಾದ್ರೂ ಒಂದು ವೇಳೆ ಹೆಚ್ಚಿಗಾದ್ರ, ಅಧಿಕಗೊಂಡರೆ ನಮ್ಮಲ್ಲಿ ಉಂಟಾಗುವಂತ ಒಂದು ಪ್ರಮುಖವಾಗಿರುವಂತ ಅಂದ್ರೆ ನಮ್ಮ ಒಂದು ಮಗುವಿನ ದೇಹದಲ್ಲಿ ಕಂಡು ಬರುವಂತ ರೋಗ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ಬ್ಲೂ ಬೇಬಿ ಸಿಂಡ್ರೋಮಾ. ಸೊ ನೋಡ್ರಿ, ಇಷ್ಟೇ ಆಗಲ್ಲ, ನೀಲಿ ಮಗು ಹೇಗೆ ಉಂಟಾಗುತ್ತೆ ಗೊತ್ತಾ, ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಅಧಿಕಗೊಂಡಾಗ ಉಂಟಾಗುವಂತ ಡಿಸೀಸಸ್. ಜೊತೆಗೆ ಇನ್ನೊಂದು ಏನ್ ಗೊತ್ತೇನು, ಈ ನೀಲಿ ಮಗು ಹೇಗ್ ಬರುತ್ತೆ ಗೊತ್ತಾ, ಲೈಂಗಿಕ ಸಂಪರ್ಕ ಮಾಡ್ತಾರಲ್ಲ, ಸೆಕ್ಷುವಲ್ ಆಗಿ ಗಂಡ ಹೆಂಡತಿ ಇನ್ವಾಲ್ವ್ ಆದಾಗ ನೋಡ್ರಿ, ಗರ್ಭಾವಸ್ಥೆಯಲ್ಲಿರುವಂತಹ ಹೆಣ್ಣು ಮಗಳ ಹಾರ್ಟ್ ಚೇಂಬರ್ಸ್ ಅದಾವ, 4 ಹಾರ್ಟ್ ಚೇಂಬರ್ಸ್ ಅದಾವ. ದಿಸ್ ಇಸ್ ಕಾಲ್ಡ್ ಆಸ್ ಬಲರುತ್ಕರ್ಣ, ಬಲರುತ್ಕಕ್ಷಿ, ಎಡರುತ್ಕರ್ಣ, ಎಡರುತ್ಕಕ್ಷಿ, ರೈಟ್ ಆರಿಕಲ್ಸ್, ಲೆಫ್ಟ್ ಆರಿಕಲ್ಸ್, ರೈಟ್ ವೆಂಟ್ರಿಕಲ್ಸ್, ಲೆಫ್ಟ್ ವೆಂಟ್ರಿಕಲ್ಸ್. ಈ ಎರಡೂ ವೆಂಟ್ರಿಕಲ್ಸ್ ಇಂದ ಬ್ಲಡ್ ಏನ್ ಬರುತ್ತಲ್ಲ, ಬ್ಲಡ್, ಸೊ ಇವುಗಳು ಸರಿಯಾಗಿ ಬರದೇ ಇದ್ದಾಗ ಹೃತ್ಕರ್ಣಗಳಿಂದ ಹೃತ್ಕಕ್ಷಿಗೆ ರಕ್ತ ಸಂಚಾರವು, ಇವೆರಡು ರೌಂಡ್ ಅನ್ನದವಲ್ಲ, ಇವಕ್ಕೆ ಏನಂತ ಕರಿತೀವಿ, ಹೃತ್ಕರ್ಣಗಳು. ಹಾಗಾದ್ರೆ ಆರಿಕಲ್ಸ್, ಈ ಆರಿಕಲ್ಸ್ ಗಳಿಂದ ಅಥವಾ ಆಟ್ರಿಯಂ ಗಳಿಂದ ಏನಾದ್ರೂ ವೆಂಟ್ರಿಕಲ್ಸ್ ನೋಡ್ಸ್ ಗಳಿಗೆ ಏನಾದ್ರೂ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ, ಇಲ್ಲಿ ರಕ್ತ ಸರಿಯಾಗಿ ಹರಿವಾಗದೇ ಇದ್ದಾಗ, ಹೃತ್ಕರ್ಣಗಳಿಂದ ಹೃತ್ಕಕ್ಷಿಗೆ ರಕ್ತ ಸಂಚಾರ ಸ್ಥಗಿತಗೊಂಡಾಗ ಉಂಟಾಗುವ ಬೇಬಿ ಯಾವುದು, ಬ್ಲೂ ಬೇಬಿ ಸಿಂಡ್ರೋಮಾ, ನೀಲಿ ಮಕ್ಕಳು ಅಂತ ಕರಿತೀವಿ. ಚರ್ಮದಲ್ಲಿ ನೀಲಿ ಬಣ್ಣದ ಮಚ್ಚೆಗಳು ಮೂಡ್ತೀವಿ, ಪದ್ಮ ಅಂತ ಕರಿತೀವಿ ನೋಡ್ರಿ. ಹೆಣ್ಮಕ್ಳಿಗೆ, ಸಣ್ಣ ಮಕ್ಕಳಾಗಿರ್ತಾವಲ್ಲ, ಇವಕ್ಕೆ ತೊಡೆ ಕೆಂಪ ನೀಲಿ ಪದ್ಮ ಮೂಡಿದ ಅಂತ ಹೇಳ್ತಾರೆ, ನೋ ಪದ್ಮ, ಅದು ಬ್ಲೂ ಬೇಬಿ ಸಿಂಡ್ರೋಮಾ. ಇನ್ ನೆಹರು ಸ್ಟ್ರೀಮ್ ಲ್ಯಾಬ್ಸ್ ಅಂತ ಬರ್ತವೆ. ಕರ್ನಾಟಕ ರಾಜ್ಯ ಸರ್ಕಾರ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೌಶಲ್ಯಗಳನ್ನ ಉತ್ಪತ್ತಿ ಆಗ್ಲಿ, ಎಲ್ಲಿ, ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ಗಳಲ್ಲಿ. ಸ್ಕೂಲ್ಗಳಲ್ಲಿ ಏನಪ್ಪಾ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನೆಹರು ಸ್ಟ್ರೀಮ್ ಲ್ಯಾಬ್ಸ್ ಗಳನ್ನ, ಲ್ಯಾಬ್ರೋಟರಿಗಳನ್ನ ರೆಡಿ ಮಾಡಲು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಕೇಳ್ತಾರೆ ಕ್ವಶನ್ಸ್. ಹಾಗಾದ್ರೆ ಏನ್ ಕೇಳ್ಬೋದು, ಇತ್ತೀಚಿನ ದಿನಮಾನದಲ್ಲಿ ಹೈಸ್ಕೂಲ್ಗಳಲ್ಲಿ ಹೊಸ ಹೊಸ ಪ್ರಯೋಗಾಲಯಗಳು ಆಗ್ತಾ ಇವೆ, ಅವು ಯಾವ ಪ್ರಯೋಗ ಕೇಳ್ಬೋದು, ಯಾವ ಪ್ರಯೋಗಾಲಯಗಳು ಅಂತ ಪ್ರಶ್ನೆ ಆಗ್ಬೋದು. ನೆಹರು ಸ್ಟ್ರೀಮ್ ಲ್ಯಾಬ್ಸ್ ಅಂತ ಕರಿಬೇಕು. ಅದು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯಂತ ಹೆಚ್ಚು ಕೌಶಲ್ಯಗಳನ್ನು, ಡಿಫ್ರೆಂಟ್ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರೈಮರಿ ಒಳಗ ಇವೆಲ್ಲ ತರ್ತಾ ಇದ್ದಾರೆ. ಎಸ್ ಕ್ಲಿಯರ್. ಇನ್ನ ಬೋಯಿಂಗ್ ಸೌಲಭ್ಯ, ಪ್ರಧಾನಿಗಳು PM ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಬೆಂಗಳೂರಿನಲ್ಲಿ ಹೊಸ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ತಂತ್ರಜ್ಞಾನ ಕೇಂದ್ರ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದ್ದಾರೆ. ಸೊ ನಿಮ್ ಕ್ವಶನ್ಸ್ ಆಗುತ್ತೆ, ಈ ಬೋಯಿಂಗ್ ಸೌಲಭ್ಯ ಅಂದ್ರ PM ಏನ್ ಮಾಡ್ಯಾರಪ್ಪ ಅಂತ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಆಗ್ಲಿ ಅಂತೇಳಿ ತಿಳ್ಕೊಂಡು ಮೊನ್ನೆ ತಾನೇ ಹೊಸ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಇನ್ ನೆಕ್ಸ್ಟ್ ಇದು ಕ್ವಶನ್ ಆಗುತ್ತೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ, ಸೊ ಇದರ ಒಂದು 42ನೇ ಸಭೆ, ಅತ್ಯಂತ ದೊಡ್ಡ ಒಂದು ಕೂಟ ಇದು. ಈ 42ನೇ ಅಂದ್ರೆ ಭೌಗೋಳಿಕ ಕೂಟ ಅಂತ ಕರಿತೀವಲ್ಲ, ಭಾರತದಲ್ಲಿ ಅತಿ ದೊಡ್ಡ ಖಗೋಳ ಶಾಸ್ತ್ರಜ್ಞರ ವಾರ್ಷಿಕ ಕೂಟ ಇದಾಗಿದೆ. ಎಸ್, ಈ 42ನೇ ಭಾರತದ ಅತಿ ದೊಡ್ಡ ಖಗೋಳ ಶಾಸ್ತ್ರಜ್ಞ ವಾರ್ಷಿಕ ಕೂಟ ಏನಾಗುತ್ತೆ ಅಂದ್ರ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಇಷ್ಟು ಆಸ್ಟ್ರೋನಾಮಿಕಲ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗ ಇದು ಯಾವಾಗ ಸ್ಥಾಪನೆ ಆಯಿತು ಗೊತ್ತಾ, 1972ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅನ್ನುವಂತ ಒಂದು ಪ್ರಮುಖವಾದ ಸಂಸ್ಥೆ ಸ್ಥಾಪನೆ ಆಗುತ್ತೆ.
ಇದು ಸ್ಥಾಪಕರು ಯಾರು ಅಂದ್ರೆ ವೈನು ಬುಪ್ಪು ಅಂತ ನಾವು ಕರಿತೀವಿ. ವೈನು ಬುಪ್ಪು, ಇದು ಸ್ಥಾಪಕ ಯಾರು? ವೈನು ಬುಪ್ಪು. ವೆರಿ ಇಂಪಾರ್ಟೆಂಟ್. ಉದ್ದೇಶ ಏನು ಗೊತ್ತಾ? ಖಗೋಳಶಾಸ್ತ್ರ ಮತ್ತು ವಿಜ್ಞಾನದ ಶಾಖೆಗಳನ್ನ ಪ್ರಚಾರ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ. ಎಸ್, ಖಗೋಳಶಾಸ್ತ್ರ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಶಾಖೆಗಳ ಬಗ್ಗೆ ಪ್ರಚಾರ ಮಾಡುವುದು. ಎಸ್, ಈ ಸೈನ್ಸ್ ಮತ್ತು ಏನ್ ಜಿಯೋಗ್ರಫಿ ರಿಲೇಟೆಡ್ ಏನದಲ್ರಿ, ಇವಕ್ಕೆ ಸಂಬಂಧಪಟ್ಟಿರುವಂತಹ ಭೌಗೋಳಿಕ ಅನ್ವೇಷಣೆಗಳಾಗಿರ್ಬೋದು, ವಾಯುಯಾನ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಬರುತ್ತೆ. ಸೊ ಇವೆರಡು ಎಕ್ಸ್ಟ್ರಾ ನಾನು ಬರೆದಿದ್ದೇನೆ. ಎಸ್, ಖಗೋಳಶಾಸ್ತ್ರ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಬ್ರಾಂಚಸ್ಗಳ ಬಗ್ಗೆ ಪಬ್ಲಿಸಿಟಿ ಮಾಡಲಿಕ್ಕೆ ಸ್ಥಾಪನೆ ಆಗಿರುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆರ್ಗನೈಸೇಷನ್ ಯಾವುದು ಅಂದ್ರೆ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ. ಎಸ್, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ as ಕಾಲ್ ಬೈ ಡಿಸೀಸಸ್. ಬಹಳ ಸ್ಪ್ರೆಡ್ ಆಗ್ತಾ ಇದೆ ರೀ. ಯಾಕಂದ್ರೆ ಇದು ಕ್ವಶನ್ಸ್ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಸೈನ್ಸ್ ಅಂಡ್ ಟೆಕ್ ಅನ್ನ ಬಳಸ್ಕೊಂಡು ಇದಕ್ಕೆ ಒಂದು ಪ್ರಮುಖವಾಗಿರುವಂತಹ ಲಸಿಕೆಯನ್ನ ಕಂಡಿಡಿದಾರೆ. ಸೊ ಅದ್ರ ಸಲುವಾಗಿ ಇದು ಕ್ವಶನ್ ಆಗುತ್ತೆ. ಕಾಲುಬಾಯಿ ರೋಗ, ಇದನ್ನ ಫುಟ್ ಅಂಡ್ ಮೌತ್ ಡಿಸೀಸಸ್ ಕರಿತೀವಿ. ಕಾಲುಬಾಯಿ ರೋಗ, ಈ ರೋಗ ಹೇಗೆ ಉಂಟಾಗುತ್ತೆ ಗೊತ್ತಾ? ಸಿಂಪಲ್, ಕಾಲುಬಾಯಿ ವೈರಸ್ ಇಂದ ಈ ರೋಗ ಉಂಟಾಗುತ್ತೆ. ಕಾಲು ಬಾಯಿ ವೈರಸ್, ಕಾಲುಬಾಯಿ ವೈರಸ್ ಇಂದ ಉಂಟಾಗುತ್ತದೆ. ಹಾಗಾದ್ರೆ ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ವೈರಸ್ ಯಾವುದು? ವಿಚ್ ಇಸ್ ದ ಸ್ಮಾಲೆಸ್ಟ್ ವೈರಸ್ ಇನ್ ಯೂನಿವರ್ಸ್ ಅಂದಾಗ, ಸೊ ರೈಟ್ ಆನ್ಸರ್ ಕಾಲುಬಾಯಿ ವೈರಸ್. ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ವೈರಸ್. ಪ್ರಪಂಚದ ಅತ್ಯಂತ ದೊಡ್ಡ ವೈರಸ್ ಯಾವುದು ಅಂದ್ರೆ TMV, ಟೊಬ್ಯಾಕೋ ಮೊಸೈಕ್ ವೈರಸ್. ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿರುವಂತ ವೈರಸ್. ಹಾಗಾದ್ರೆ ಕಾಲುಬಾಯಿ ರೋಗಕ್ಕೆ ನಾವ್ ಏನಂತ ಕರಿತೀವಿ ಗೊತ್ತಾ? ಈ ವೈರಸ್ಗೆ ಮತ್ತು ಸೈಂಟಿಫಿಕ್ ಆಗಿ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಕಾಕ್ಸಿಕಿ ಇ, ಕಾಕ್ಸಿಕಿ ಎ. ನೋಡಿ, ಕಾಲುಬಾಯಿ ರೋಗಕ್ಕೆ ಒಂದು ವೈಜ್ಞಾನಿಕವಾಗಿ ಒಂದು ಪ್ರಮುಖವಾಗಿರುವಂತ ಹೆಸರನ್ನ ಇಡ್ತೀವಿ. ಸೊ ರೈಟ್ ಆನ್ಸರ್ ಕಾಕ್ಸಿಕಿ ಎ. ನೋಡ್ರಿ, ಕಾಕ್ಸಿಕಿ ಎ ಅಂದ್ರೂ ಒಂದೇ ಅಥವಾ ಕಾಲುಬಾಯಿ ವೈರಸ್ ಅಂದ್ರೂ ಒಂದೇ. ಸಾಕಷ್ಟು ಬಾರಿ ಕ್ವಶನ್ಸ್ ಏನಾಗಿದೆ ಗೊತ್ತಾ? ಈ ಒಂದು ಕಾಲುಬಾಯಿ ವೈರಸ್ ಮೇಲೆ ಆಗಿದೆ. ಕಾಲುಬಾಯಿ ರೋಗಕ್ಕೆ ಕಾರಣವಾದ ವೈರಸ್ ಯಾವುದು? ಕಾಲುಬಾಯಿ ವೈರಸ್. ಸಮ್ ಟೈಮ್ ಈ ಸರ್ತಿ ಏನಾದ್ರೂ ಒಂದು ವೇಳೆ ಕ್ವಶನ್ಸ್ ಅಲ್ಲಿ ಕಾಲುಬಾಯಿ ವೈರಸ್, ಈ ಕಾಲುಬಾಯಿ ರೋಗ ಈ ಕೆಳಗಿನ ಯಾವ ವೈರಸ್ ಇಂದ ಉಂಟಾಗುತ್ತೆ ಅಂತ ಕೊಟ್ಟು ಇದು ಆಪ್ಷನ್ಸ್ ಇರ್ಲಿಲ್ಲ, ಕಾಕ್ಸಿಕಿ ಎ ಇತ್ತು ಅಂದ್ರೆ ಆಪ್ಷನ್ಸ್, ಸೊ ಇದನ್ನ ಸೆಲೆಕ್ಟ್ ಮಾಡಬಹುದು. ಓಕೆನಾ? ಕಾಕ್ಸಿಕಿ ಎ ಅಂದ್ರೂ ಒಂದೇ, ಕಾಲುಬಾಯಿ ವೈರಸ್ ಅಂದ್ರೂ ಒಂದೇ. ಎಸ್, ಕ್ಲಿಯರ್. ಹಾಗಾದ್ರೆ ಇದು ಏನಾಗುತ್ತೆ ಅಂದ್ರೆ ಗೊರಸುಗಳನ್ನ ಹೊಂದಿರುವಂತ ಜೀವಿಗಳಿಗೆ ಈ ರೋಗ ಉಂಟಾಗುತ್ತದೆ. ಈ ಒಂದು ವೈರಸ್ ಕುರಿಗಳಿಗೆ, ಹಂದಿಗಳಿಗೆ, ನಾಯಿಗಳಿಗೆ, ಮೇಕೆಗಳಿಗೆ, ಸೊ ಬಹಳ ಬರ್ತವೆ, ಎಮ್ಮೆಗಳಿಗೆ ಈ ರೋಗ ಉಂಟಾಗತ್ತೆ. ಸೊ ಈ ರೋಗ ಉಂಟಾಗೋದು ಇಂಪಾರ್ಟೆಂಟ್ ಅಲ್ಲ, ಈ ರೋಗ ಬಾಧಿಸದೇ ಇರುವ ಜೀವಿಗಳು ಯಾವುವು ಅಂತ ಕ್ವಶನ್ ಆಗತ್ತೆ. 4 ಜೀವಿಗಳಿಗೆ ಈ ರೋಗ ಅಟ್ಯಾಕ್ ಆಗಲ್ಲ. ಸೊ ಒಂದು ಯಾವುದು ಗೊತ್ತಾ? ಒಂಟೆ, ಒಂಟೆಗಿದು ಬರಲ್ಲ. 2 ಕುದುರೆ, ಕುದುರೆಗೂ ಕೂಡ ಈ ರೋಗ ಉಂಟಾಗಲ್ಲ. 3 ಕತ್ತೆ, ಕತ್ತೆಗೂ ಕೂಡ ಈ ರೋಗ ಉಂಟಾಗಲ್ಲ. 4 ಆನೆ, ಆನೆಗೂ ಕೂಡ ಈ ರೋಗ ಉಂಟಾಗಲ್ಲ. ಒಂಟೆ, ಕುದುರೆ, ಕತ್ತೆ, ಆನೆ, ಈ 4 ಸಸ್ತನಿಗಳಿಗೆ ಈ ರೋಗ ಉಂಟಾಗೋದಿಲ್ಲ. ಎಸ್, ಕ್ಲಿಯರ್. ಯಾಕಂದ್ರೆ ಗೊರಸುಗಳ ಹೊಂದಿಲ್ಲದೆ ಇರುವಂತ ಜೀವಿಗಳಿಗೆ ಇದು ಅಟ್ಯಾಕ್ ಮಾಡಲ್ಲ. ಎಸ್, ಈ ಕಾಲುಬಾಯಿ ರೋಗ ಅನ್ನುವಂತ ರೋಗವನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಪ್ರೆಸೆಂಟ್ ಇದು ಲಿಂಗಸೂರಲ್ಲಿ ಹೆವಿ ಸ್ಪ್ರೆಡ್ ಆಗ್ತಾ ಇದೆ, ಹೈದರಾಬಾದ್ ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ರೋಗವನ್ನ ನ್ಯೂಟ್ರಲ್ ಮಾಡಲಿಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಥ್ರೂ ದಿ ಹೆಲ್ಪ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೂಲಕ ಏನ್ ಮಾಡಿದ್ದಾರೆ ಗೊತ್ತಾ? ಈ ಕಾಲುಬಾಯಿ ರೋಗಕ್ಕೆ ಒಂದು ಲಸಿಕೆಯನ್ನ ಕಂಡು ಹಿಡಿದಾರ. ಸೊ ಅದುವೇ ಯಾವುದು ಅಂತ ಗ್ರೀನ್ ವ್ಯಾಕ್ಸಿನ್. ನೋಡಿ, ಕ್ವಶನ್ ಆಗುತ್ತೆ, ಗ್ರೀನ್ ವ್ಯಾಕ್ಸಿನ್. ಹಾಗಾದ್ರೆ ಕಾಲುಬಾಯಿ ರೋಗವನ್ನ ನ್ಯೂಟ್ರಲ್ ಮಾಡುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಕ್ಸಿನ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ as ಗ್ರೀನ್ ವ್ಯಾಕ್ಸಿನ್. ಓಕೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಕಾಲುಬಾಯಿ ರೋಗಕ್ಕೆ ಒಳಪಟ್ಟು ನಿಮ್ಮ ಮನೆಯಲ್ಲಿ ಏನಾದ್ರೂ ಜಾನುವಾರು ಡೆತ್ ಆಯ್ತು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಅಂತ ಜಾನುವಾರುಗಳ ಕುಟುಂಬಗಳಿಗೆ 15,000 ರೂಪಾಯಿಗಳನ್ನ ಪರಿಹಾರ ಧನವಾಗಿ ನೀಡುತ್ತಿದ್ದಾರೆ. ಇದೊಂದು ಪಾಯಿಂಟ್ ನೆನಪಿಟ್ಕೋರಿ. ಎಸ್, ಯಾವ ಜೀವಿಗಳಿಗೆ ಬರಲ್ಲ? ಒಂಟೆ, ಕುದುರೆ, ಕತ್ತೆ, ಆನೆಗೆ ಬರಲ್ಲ. ಪ್ರಪಂಚದ ಚಿಕ್ಕ ವೈರಸ್ ಯಾವುದು? ಕಾಲುಬಾಯಿ ವೈರಸ್ ಅಥವಾ ಕಾಕ್ಸಿಕಿ ಎ, ಎರಡೂ ಒಂದೇ. ಹಾಗಾದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ವೈರಸ್ ಯಾವುದು? TMV. ಇದು ಇಷ್ಟಕ್ಕೂ ಎಲ್ಲಿ ಕಂಡು ಬರುತ್ತೆ? ಟೊಬ್ಯಾಕೋ ಮೊಸೈಕ್ ವೈರಸ್, ತಂಬಾಕಿನ ಹೊಗೆ ಸೊಪ್ಪಿನಲ್ಲಿ ಕಂಡು ಬರುತ್ತದೆ. ಎಸ್, ಇನ್ನ ಬೋಯಿಂಗ್ ಸುಕನ್ಯಾ, ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಅತ್ಯಂತ ಹೆಚ್ಚು ವಿಶೇಷವಾಗಿರುವ ಕೌಶಲ್ಯಗಳನ್ನು ನೀಡಿ ವಾಯುಯಾನದ ತರಬೇತಿಗಳನ್ನ, ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ಒಂದು ಬೋಯಿಂಗ್ ಸುಕನ್ಯವನ್ನ ನಮ್ಮ ಪ್ರಮುಖವಾಗಿರುವಂತ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾರ? ಜಾರಿಗೆ ತರ್ತಾರ. ಹಾಗಾದ್ರೆ ಈ ಪ್ರಾರಂಭಿಸಿದವರು ಯಾರು? PM. ಉದ್ದೇಶ ಹುಡುಗಿಯರು ಮತ್ತು ಮಹಿಳೆಯರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕೌಶಲ್ಯಗಳನ್ನು ಕಲಿಯಲು ಮತ್ತು ವಾಯುಯಾನ ವಲಯದಲ್ಲಿ ಉದ್ಯೋಗಿಗಳಿಗೆ ತರಬೇತಿ ನೀಡಲು ಅವಕಾಶಗಳನ್ನು
ನೀಡಲು ಈ ಒಂದು ಪ್ರಮುಖವಾಗಿರುವಂತಹ ಪ್ರೋಗ್ರಾಮ್ ಅನ್ನ PM ಅವರು ಜಾರಿಗೆ ತರ್ತಾರೆ. ಇದು ನೆನ್ಪಿಟ್ಕೋರಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ DNB ಇಟ್ ಮೀನ್ಸ್ ಡೈಮಂಡ್ ನ್ಯಾನೋ ಬ್ಯಾಟ್ರಿ. DNB ಅಂದ್ರೆ ಏನ್ ಗೊತ್ತಾ? ಡೈಮಂಡ್ ನ್ಯಾನೋ ಬ್ಯಾಟ್ರಿ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದು ಈಗಾಗಲೇ 50% ತುಂಬಿದೆ. ಹಾಗಾಗಿ ಚಾರ್ಜ್ ಇಟ್ಟಿದ್ದಾರೆ ಈಗಾಗಲೇ. ಇದು ಏನಾದ್ರೂ ಒಂದು ವೇಳೆ 100% ತುಂಬಿತು ಅಂದ್ರ ಈ ಒಂದು ಬ್ಯಾಟ್ರಿಯನ್ನ ನಾವು ಎಷ್ಟು ವರ್ಷದವರೆಗೆ ಯೂಸ್ ಮಾಡಿದಾಗ ಅದು ಖಾಲಿ ಆಗುತ್ತೆ ಗೊತ್ತಾ? 28,000 ವರ್ಷಗಳವರೆಗೆ ಈ ಡೈಮಂಡ್ ನ್ಯಾನೋ ಬ್ಯಾಟ್ರಿಯನ್ನ, ನ್ಯಾನೋ ಅಂಶಗಳನ್ನ ಯೂಸ್ ಮಾಡಿರುವಂತ ಬ್ಯಾಟ್ರಿ. ಇದು ಒಂದು ಫುಲ್ ಬ್ಯಾಟ್ರಿಯನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದು ಖಾಲಿ ಆಗ್ಬೇಕಂದ್ರೆ ಸುಮಾರು 28,000 ವರ್ಷಗಳು ಟೈಮ್ ಹಿಡಿಯುತ್ತೆ. ನೋಡಿ ಅಂತ ನ್ಯಾನೋ ಟೆಕ್ನಾಲಜಿ ಬಂದಿದೆ ಅಂದ್ರೆ. ಓಕೆನಾ? ವಿದ್ಯುತ್ ಸಮಸ್ಯೆನೇ ಇರಲ್ಲ ಮುಂದೆ ಯಾವತ್ತು. ಈಗಂದ್ರೆ ಪ್ರೆಸೆಂಟ್ ಕಡಿಮೆ ಇದೆ, ಏನಿಲ್ಲ, 0 ಇದೆ. ಬಟ್ ಆಕ್ಚುಲಿ ಆಫ್ಟರ್ ಫ್ಯೂಚರ್ ಒಳಗ ಇಂಥ ಬ್ಯಾಟ್ರಿಗಳು ಏನಾದ್ರೂ ಒಂದು ವೇಳೆ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಜಾರಿಗೆ ಬಂದು ಅಂದ್ರ ಯಾವುದೇ ರೀತಿ ನಮ್ಗ ವಿದ್ಯುತ್ ಸಮಸ್ಯೆನೇ ನಮ್ಗ ಕಂಡು ಬರಲ್ಲ. ಎಸ್, ಕ್ಲಿಯರ್. DNB ಡೈಮಂಡ್ ನ್ಯಾನೋ ಬ್ಯಾಟ್ರಿ. DNB ಬಗ್ಗೆ ಕೇಳಬಹುದು. ಓಕೆ, ಎಕ್ಸ್ಪಾಂಡ್ DNB ಅಂತ ಕೇಳ್ತಾರೆ. ಇನ್ ನೆಕ್ಸ್ಟ್ ಪ್ರಣಾಳ ಶಿಶು ಅಂತ ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಟೆಸ್ಟ್ ಟ್ಯೂಬ್ ಬೇಬಿ. ನಿಮ್ಗೆ ನೆನಪಾಗೋದು ಒಂದು ಮೂವಿ ನೆನಪಾಗ್ತದೆ. ದಟ್ ಈಸ್ ಯಾವ್ದ್ರಿ ಅದು? ಗುಡ್ ನ್ಯೂಸ್ ಅನ್ನುವಂಥ ಮೂವಿ. ಸೊ ಈಗ ಅದ್ರ ರಿಲೇಟೆಡ್ ಇನ್ನೊಂದು ಮೂವಿ ಬಂದಿದೆ, ಬ್ಯಾಡ್ ನ್ಯೂಸ್. ಓಕೆ, ಹಾಗಾದ್ರೆ ಪ್ರಣಾಳ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಸಿಂಪಲ್, ತಾಯಿ ಅಂಡಾಣು ಮತ್ತು ತಂದೆ ವೀರ್ಯಾಣು ಎರಡು ಪರಸ್ಪರ ಕೃತಕವಾಗಿ ಸಂಯೋಗ ಮಾಡಿಸಿ ಥ್ರೂ ದಿ ಹೆಲ್ಪ್ ಆಫ್ ಟೆಸ್ಟ್ ಟ್ಯೂಬ್. ಆಮೇಲೆ ಆಫ್ಟರ್ ಗರ್ಭಕೋಶಕ್ಕೆ ಅಂದ್ರೆ ಅದೇ ತಾಯಿಯ ಗರ್ಭಕೋಶಕ್ಕೆ ಅವೆರಡು ಹೊರಗಡೆ ಜೈಗೋಟ್ ಫಾರ್ಮೇಶನ್ ಮಾಡಿ ಅವೆಲ್ಲ ಹೊರಗಡೆನೆ ಹೊಂದಿಸಿ ಸಂಯೋಗ ಮಾಡಿಸಿ ಹೊಳ್ಳಿ ವಾಪಸ್ ಆ ಭ್ರೂಣವನ್ನ, ಎಂಬ್ರಿಯೋವನ್ನ ಮತ್ತೆ ಏನ್ ಮಾಡ್ತಾರ? ಯೂಟ್ರಸ್ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾರ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೊಸೆಸ್ ಆಫ್ ಟೆಸ್ಟ್ ಟ್ಯೂಬ್ ಬೇಬಿ. ಅಂದ್ರ ತಂದೆಯ ವೀರ್ಯಾಣು ತಾಯಿ ಅಂಡಾಣು ಪರಸ್ಪರ ಕೃತಕವಾಗಿ ಥ್ರೂ ದಿ ಹೆಲ್ಪ್ ಆಫ್ ಟೆಸ್ಟ್ ಟ್ಯೂಬ್ ಪ್ರಣಾಳದಲ್ಲಿ ಸಂಯೋಗವನ್ನ ಮಾಡಿ ಅವುಗಳನ್ನ ಮತ್ತೆ ವಾಪಸ್ ಏನ್ ಮಾಡೋದು? ಟೆಸ್ಟ್ ಟ್ಯೂಬ್ ಏನ್ ಮಾಡೋದು? ಥ್ರೂ ದಿ ಹೆಲ್ಪ್ ಆಫ್ ಸೆಡಲೋಸಿ ಅನ್ನುವ ತೆಳುವಾದ ಸೂಜಿಯ ಮೂಲಕ ಯೂಟ್ರಸ್ ಗರ್ಭಕೋಶಕ್ಕೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಓಕೆ, ಇಲ್ಲಿ ನಿಮ್ ಕ್ವಶನ್ಸ್ ಏನಾಗುತ್ತೆ ಗೊತ್ತೇನು? ಸಿಂಪಲ್. ಭಾರತದ ಮೊದಲ ಪ್ರಣಾಳ ಶಿಶು ಯಾವುದು ಪ್ರಶ್ನೆ ಆಗುತ್ತೆ. ಸೊ ರೈಟ್ ಆನ್ಸರ್ ಲೂಯಿಸ್ ಬ್ರೌನ್. ಭಾರತ ಮೊದಲ ಪ್ರಣಾಳ ಶಿಶು ಯಾವುದು? ಭಾರತ ಮೊದಲ ಪ್ರಣಾಳ ಶಿಶು ಲೂಯಿಸ್ ಬ್ರೌನ್ ಅಂತ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಮೊದಲ ಪ್ರಣಾಳು ಸಸ್ತನಿ ಯಾವುದು ಅಂದಾಗ ಡಾಲಿ ಕುರಿ. ಓಕೆನಾ? ಡಾಲಿ ಕುರಿ. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರಣಾಳ ಶಿಶು ಒಳಗೆ ಇನ್ನೊಂದು ಕೇಳ್ತಾರೆ. ಭಾರತದ ಮೊದಲ ಪ್ರಣಾಳ ನೋಡಿ ಪ್ರಪಂಚದ ಮೊದಲ ಪ್ರಣಾಳ ಶಿಶು ಯಾರು? ಲೂಯಿಸ್ ಬ್ರೌನ್. ಓಕೆನಾ? ಪ್ರಪಂಚದ ಮೊದಲ ಒಂದು ಪ್ರಮುಖವಾದ ಟೆಸ್ಟ್ ಟ್ಯೂಬ್ ಒಂದು ಬೇಬಿ ಯಾರು ಅಂದ್ರೆ ಲೂಯಿಸ್ ಬ್ರೌನ್ ಅಂತ ಕರಿತೀವಿ. ಈ ನೆಕ್ಸ್ಟ್ ಡಾಲಿ ಕುರಿ ಕೂಡ ಏನಪ್ಪಾ ಅಂತ ಪ್ರಮುಖವಾದ ಸಸ್ತನಿ. ಇನ್ನು ಭಾರತದ ಪ್ರಮುಖವಾಗಿರುವಂತ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಯಾರು ಅಂದ್ರೆ ದುರ್ಗಾ ಕಾಣುಪ್ರಿಯ ಅಂತ ನೋಡ್ತೀವಿ. ಓಕೆನಾ? ಈ ಟೆಸ್ಟ್ ಟ್ಯೂಬ್ ಬೇಬಿ ಮೇಲೆ ಪ್ರಶ್ನೆಗಳು ಆಗುವಂತ ಚಾನ್ಸಸ್ ಕೂಡ ಸಾಕಷ್ಟು ಇದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಜಗತ್ತಿನ ಮೊದಲ ಒಂದು ಪ್ರಮುಖವಾದ ಒಂದು ತದ್ರೂಪಿ ಸಸ್ತನಿ ಯಾವುದಂದ್ರೆ ಕುರಿ. 1996ರಲ್ಲಿ ಈ ಒಂದು ಪ್ರಮುಖವಾಗಿರುವಂತಹ ಕುರಿ ಏನಾಗುತ್ತೆ? ಉತ್ಪತ್ತಿ ಆಗುತ್ತೆ 1996. ಓಕೆ, ಇದರ ಜೀವಿತಾವಧಿ ಎಷ್ಟು ಗೊತ್ತಾ? 6 ವರ್ಷ, ಕೇವಲ 6 ವರ್ಷ. ಇದನ್ನ ಏನು ತದ್ರೂಪಿಯಾಗಿ ಮಾಡ್ತಾರಲ್ಲ, ಟೆಸ್ಟ್ ಬೇಬಿಯಾಗಿ ಮಾಡ್ತಾರ ಕುರಿ, ಅದರ ಜೀವಿತಾವಧಿ 1996. ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ ವೆರಿ ಇಂಪಾರ್ಟೆಂಟ್, ಇನ್ನ ಇತ್ತೀಚಿನ ದಿನಮಾನದಲ್ಲಿ ಕ್ಲೋನಿಂಗ್ ಮೂಲಕ ಮುರ್ರಾ ಅನ್ನುವಂಥ ಎಮ್ಮೆ ತಳಿ ಅದಲ್ಲ, ಹರಿಯಾಣದಲ್ಲಿ ಕಂಡು ಬರುತ್ತೆ, ಅದನ್ನು ಕೂಡ ಉತ್ಪತ್ತಿ ಮಾಡಿದ್ದಾರೆ. ಓಕೆ, ಫೈನ್, ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಅಟೋಮಿಕ್ ಪವರ್ ಸ್ಟೇಷನ್ಸ್ ಗಳನ್ನ ನೋಡೋಣ. ತಾರಾಪುರ ಈ ಒಂದು ಅಟೋಮಿಕ್ ಪವರ್ ಸ್ಟೇಷನ್ಸ್ ಎಲ್ಲಿದೆ ಗೊತ್ತಾ? ಅಣುಸ್ಥಾವರಗಳು ಅಂತ ಕರಿತೀವಲ್ಲ, ಇದು ಠಾಣೆಯಲ್ಲಿ ಕಂಡು ಬರುತ್ತೆ. ಠಾಣೆ ಇಷ್ಟು ಎಲ್ಲಿ ಕಂಡು ಬರುತ್ತೆ ಅಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಓಕೆನಾ? ಠಾಣೆ, ಮಹಾರಾಷ್ಟ್ರ. ಇದು ಸ್ಥಾಪನೆ ಯಾವಾಗ ಆಯ್ತು ಗೊತ್ತಾ? 1969ರಲ್ಲಿ ಸ್ಥಾಪನೆ ಆಗುತ್ತೆ ತಾರಾಪುರ. ಓಕೆ, ಈ ಒಂದು ಪ್ರಮುಖವಾಗಿರುವಂತ ತಾರಾಪುರ ಅನ್ನುವಂತ ಒಂದು ಪ್ರಮುಖವಾಗಿರುವ ಪವರ್ ಸ್ಟೇಷನ್ಸ್ ಯಾವ ಒಂದು ಸಮುದ್ರದ ದಡದ ಮೇಲೆ ಇದೆ ಅಂದ್ರ ಅರೇಬಿಯನ್ ಸಿ ಅಥವಾ ಅರಬ್ಬಿ ಸಮುದ್ರದ ದಂಡೆಯ ಮೇಲೆ ಈ ಒಂದು ಪ್ರಮುಖವಾಗಿರುವಂತ ಏನು ಪವರ್ ಸ್ಟೇಷನ್ಸ್ ಇದೆ. ಅಟೋಮಿಕ್ ಪವರ್ ಸ್ಟೇಷನ್, ಅಣುಸ್ಥಾವರ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನಾವು ನೋಡತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಕಲ್ಪಕಂ. ಈ ಕಲ್ಪಕಮ್ಮು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಮದ್ರಾಸ್ ಅಲ್ಲಿ ಕಂಡು ಬರುತ್ತೆ.
ಹಾಗಾದ್ರೆ ಮದ್ರಾಸ್ ಇಷ್ಟಕ್ಕೂ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ನೋಡಿ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಸ್ಟೇಟ್ ತಮಿಳುನಾಡು. ಕಲ್ಪಕಂ ಎಲ್ಲಿದೆ? ತಮಿಳುನಾಡು ರಾಜ್ಯದ ಮದ್ರಾಸ್. ಸ್ಥಾಪನೆ ಯಾವಾಗಾಯ್ತು? 1981. ಹಾಗಾದ್ರೆ ಇದು ಪಾಲಾರ್ ರಿವರ್ ಒಂದು ನದಿಯ ಒಂದು ರಿವರ್ ಏನಂದ್ರೆ ಅದು ದಂಡೆಯ ಮೇಲೆ ಈ ಒಂದು ಕಲ್ಪಕಂ ಅನ್ನುವಂತ ಅನುಸ್ಥಾವರ ಕಂಡು ಬರುತ್ತೆ. ಇಂಪಾರ್ಟೆಂಟ್. ಇನ್ನ ನರೋರಾ ಅಂತ ನೋಡ್ತೀವಿ. ಇದು ಎಲ್ಲಿದೆ? ನರೋರಾದಲ್ಲೇ ಕಂಡು ಬರುತ್ತೆ. ಸ್ಟೇಟ್ ಬಂದ್ಬಿಟ್ಟು UP. ಸ್ಥಾಪನೆ 1986. ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ನರೋರಾ ಈ ಒಂದು ಅನುಸ್ಥಾವರ ಎಲ್ಲಿದೆ ಗೊತ್ತಾ? ಗಂಗಾ ರಿವರ್ ದಂಡೆಯ ಮೇಲೆ ಇದೆ. ಇನ್ನ ಕಕ್ರಪಾರ ಅಂತ ನೋಡ್ತೀವಿ. ಕಕ್ರಪಾರ ವೆರಿ ಇಂಪಾರ್ಟೆಂಟ್. ಈ ಕಕ್ರಪಾರ ಅನ್ನುವಂಥದ್ದು ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಸ್ಟೇಟ್ ಗುಜರಾತ್. ಇನ್ನು ಸ್ಥಾಪನೆ 1993. ಹಾಗಾದ್ರೆ ಇದು ತಪತಿ ನದಿಯ ದಡದ ಮೇಲೆ ಈ ಒಂದು ಕಕ್ರಪಾರ ಅನ್ನುವಂಥ ಅನುಸ್ಥಾವರವನ್ನ ನಾವು ಕಾಣ್ತೀವಿ. ಇನ್ನ ಕೈಗಾ, ಇದು ನಿಮ್ಗೆ ಗೊತ್ತದ, ಉತ್ತರ ಕರ್ನಾಟಕದ ಪ್ರಸಿದ್ಧವಾಗಿರುವಂತ ಅನುಸ್ಥಾವರ ಇದಾಗಿದೆ. ಉತ್ತರ ಕರ್ನಾಟಕ ಕಾರವಾರ ಅಲ್ಲಿ ಬರುತ್ತೆ. ಇದು ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಸ್ಥಾಪನೆ 2000. ಹಾಗಾದ್ರೆ ಈ ಒಂದು ಕೈಗಾ ಅನ್ನುವಂತ ಅನುಸ್ಥಾವರ ಯಾವ ಒಂದು ನದಿಯ ದಡದ ಮೇಲೆ ಇದೆ ಅಂದ್ರ ಇದು ಕಾಳಿ ರಿವರ್ ಅದಲ್ಲ, ಆ ಒಂದು ದಂಡೆಯ ಮೇಲೆ ಇದು ಕಂಡು ಬರುತ್ತೆ. ಕೈಗಾ, ಕಾಳಿ ರಿವರ್. ಕಾಳಿ ನೀರು ನೋಡ್ರಿ, ಬ್ಲ್ಯಾಕ್ ಅದ್ ಬಿಕಾಸ್ ಅಲ್ಲೆಲ್ಲ ಕಲ್ಲುಗಳು ಕಪ್ಪದು, ಅದಕ್ಕೆ ನೀರ್ ಕಪ್ಪು ಕಾಣಿಸುತ್ತೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮೊಸಳೆಗಳು ಕಂಡು ಬರುವಂತ ಒಂದು ಪ್ರಮುಖವಾದ ರಿವರ್ ಯಾವುದು ಅಂದ್ರೆ ಕಾಳಿ. ಹೈಯೆಸ್ಟ್ ಕ್ರೊಕೊಡೈಲ್ ಅದಾವ ಕಾಳಿ ರಿವರ್ ಅಲ್ಲಿ. ಹಾಗಾದ್ರೆ ಕೂಡುಕುಲಂ ಅಂತ ನೋಡ್ತೀವಿ. ಕೂಡುಕುಲಂ ಅನ್ನುವಂತ ಒಂದು ಪ್ರಮುಖವಾಗಿರುವಂತ ಅನುಸ್ಥಾವರ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ 2013 ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರಮುಖವಾಗಿರುವಂತಹ ಅನುಸ್ಥಾವರ ಯಾವ ಒಂದು ನದಿಯ ದಡದ ಮೇಲೆ ಇದೆ ಅಂದ್ರೆ ವೈಯಾಗ್ಯ ಅನ್ನುವಂತ ನದಿಯ ದಡದ ಮೇಲೆ ಈ ಒಂದು ಪ್ರಮುಖವಾಗಿರುವಂತಹ ಅನುಸ್ಥಾವರ ಇದೆ. ಎಸ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಪೇಸ್ ಮೇಕರ್ ಅಂತ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್. ಮಾನವನ ಏನಾದ್ರೂ ಒಂದು ವೇಳೆ ರಕ್ತನಾಳಗಳಲ್ಲಿ ಕೊಬ್ಬು ಸಂಗ್ರಹವಾದ್ರೆ ಅಥವಾ ಒಂದು ವೇಳೆ ಪೇಸ್ ಮೇಕರ್ ಎಲ್ಲಿ ಅಳವಡಿಸ್ತೀವಿ ಗೊತ್ತಾ? ಎಕ್ಸಾಕ್ಟ್ ಆಗಿ ಸಿಂಪಲ್ ಇಲ್ಲಿ ನೋಡಿ, ಹೃತ್ಕರ್ಣಗಳು ಹೃತ್ಕಕ್ಷಿಗಳು ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಇವು ಮೇಲ್ಗಡೆ 2 ಅದಾವಲ್ಲ, ಇವುಗಳು ಹೃತ್ಕರ್ಣಗಳು, ಕೆಳಗಡೆ ಹೃತ್ಕಕ್ಷಿಗಳು. ಈ ಬಲ ಹೃತ್ಕರ್ಣದಲ್ಲಿ ಏನಿರ್ತಾವ ಅಂದ್ರ ಸೈನೋ ಆಟ್ರಿಯಲ್ ನೋಡ್ಸ್ಗಳು ಇರ್ತಾವ. ಓಕೆನಾ? ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ನೋಡ್ಸ್ಗಳದಾವಲ್ಲ, ಈ ಕವಾಟಗಳು, ಇಲ್ಲಿ SCN ಬಡಿತಾ ಇರುತ್ತೆ. SCN. ಇಲ್ಲಿ AVN ಇರುತ್ತೆ. AVN. ಇಲ್ಲಿ ಬಂಡಲ್ ಆಫ್ ಹೀಸ್ ಇರುತ್ತೆ. ಇಲ್ಲೆಲ್ಲ ವೆಂಟ್ರಿಕಲ್ಸ್ ನೋಡ್ಸ್ಗಳು ಇರ್ತಾವ. ಹಾರ್ಟ್ ಲಬ್ಡಬ್ ಅನ್ನುತ್ತಲ್ಲ, ಹೇಗನ್ನುತ್ತೆ ಗೊತ್ತಾ? ಫಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು ಗೊತ್ತಾ? ಮಾನವನ ಹೃದಯ ಕರೆಂಟ್ ಅನ್ನ ಉತ್ಪತ್ತಿ ಮಾಡುತ್ತೆ, ಮಾನವನ ಬ್ರೈನ್ ಕರೆಂಟ್ ಅನ್ನ ಉತ್ಪತ್ತಿ ಮಾಡುತ್ತೆ, ಮಾನವ ದೇಹದ ಕೆಲವೊಂದು ಅಂಗದಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ, ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಹಾರ್ಟ್ ಲಬ್ಡಬ್ ಅನ್ಲಿಕ್ಕೆ ರೀಸನ್ ಏನ್ ಗೊತ್ತಾ? ಸೈನೋ ಆಟ್ರಿಯಲ್ ನೋಡ್. ಈ ಒಂದು ಸೈನೋ ಆಟ್ರಿಯಲ್ ನೋಡ್ ಏನ್ ಮಾಡುತ್ತೆ? ವಿದ್ಯುತ್ ಕಣಗಳನ್ನ ಉತ್ಪತ್ತಿ ಮಾಡಿ AVN ಗೆ ರವಾನೆ ಮಾಡುತ್ತೆ. AVN ಎಂದರೇನು? ಆಟ್ರಿಯೋ ವೆಂಟ್ರಿಕಲ್ ನೋಡ್. ಈ SCN ಕಳಿಸಿರುವಂತ ವಿದ್ಯುತ್ ಕಣಗಳನ್ನ ಬಂಡಲ್ ಆಫ್ ಹೀಸ್ಗೆ ಕರೆಂಟ್ ಅನ್ನ ಪಾಸ್ ಮಾಡಿ, ಈ ಬಂಡಲ್ ಆಫ್ ಹೀಸ್ ಏನ್ ಮಾಡುತ್ತೆ? ವೆಂಟ್ರಿಕಲ್ಸ್ ನೋಡ್ಸ್ ಗಳಿಗೆ ಕರೆಂಟ್ ಅನ್ನ ಪಾಸ್ ಮಾಡಿ ಹಾರ್ಟ್ ಲಬ್ ಅನ್ಸುತ್ತೆ. ಆಮೇಲೆ ತಾನೇ ಡಬ್ ಅನ್ನುತ್ತೆ. ಹೃದಯ ಬಡಿತ ಮೊದಲ ಶಬ್ದ ಯಾವುದು? ಲಬ್ 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 ಲಬ್. ಇದು ಹಾರ್ಟ್ ಬೀಟ್ ಫಸ್ಟ್ ವರ್ಡ್ ಆಗಿದೆ. ಹಾಗಾದ್ರೆ ಈ SCN ಕರೆಂಟ್ ಉತ್ಪತ್ತಿ ಮಾಡಿ AVN ಗೆ ಕಳಿಸುತ್ತೆ, AVN ಬಂಡಲ್ ಆಫ್ ಹೀಸ್ ಕಳಿಸುತ್ತೆ, ಬಂಡಲ್ ಆಫ್ ಹೀಸ್ ಏನ್ ಮಾಡುತ್ತೆ? ವೆಂಟ್ರಿಕಲ್ಸ್ ನೋಡ್ಸ್ ಗೆ ಕರೆಂಟ್ ಅನ್ನ ಪಾಸ್ ಮಾಡಿ ಹಾರ್ಟ್ ಅನ್ನ ಬಡಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಒಂದು ವೇಳೆ ನಮ್ಮಲ್ಲ ಹೃತ್ಕರ್ಣದಲ್ಲಿ ನಮ್ಮ ಆರಿಕಲ್ಸ್ ಅಲ್ಲಿ SCN ಹೋಗ್ಬಿಡುತ್ತೋ, SCN ನಾಶವಾಗುತ್ತೆ ನೋಡ್ರಿ. SCN ನಾಶವಾಯಿತು ಅಂದ್ರ ಅವಾಗ ಏನ್ ಮಾಡ್ತಾರಪ್ಪ ಅಂತ ಅದನ್ನು ದಟ್ ಇಸ್ ಕಾಲ್ಡ್ ಎಸ್ ಒನ್ ಟೈಪ್ ಆಫ್ ಹಾರ್ಟ್ ಅಟ್ಯಾಕ್. ಅವಾಗ ಏನ್ ಮಾಡ್ತಾರ ಅಂದ್ರ ಹಾಸ್ಪಿಟಲ್ ಅಲ್ಲಿ ಥ್ರೂ ದಿ ಹೆಲ್ಪ್ ಆಫ್ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರ? ಇಲ್ಲಿ ಪೇಸ್ ಮೇಕರ್ ಅನ್ನ ಹಾಕ್ತಾರೆ. ಹಾಗಾದ್ರೆ ಸೊ SCN ಹೋದ್ರೆ ಸತ್ತೋಗಲ್ಲೇನು? ಸತ್ತೋಗಲ್ಲ, ಬಟ್ ಹೃದಯ ಬಡಿತ ಸ್ಲೋ ಬಡಿಯುತ್ತೆ. ಅವಾಗ ಏನಾಗುತ್ತೆ? SCN ಹೋಯ್ತು ಅಂದ್ರ AVN ಆಟ್ರಿಯೋ ವೆಂಟ್ರಿಕಲ್ ನೋಡೋದಲ್ಲ, ಇದು ಕರೆಂಟ್ ಉತ್ಪತ್ತಿ ಮಾಡುತ್ತೆ. ಇದು ಮಾಡಿ ಇದು ಕಳಿಸುತ್ತೆ. ಸೊ ಎರಡಿದಾಗ ಜಾಸ್ತಿ ಕರೆಂಟ್ ಉತ್ಪತ್ತಿ ಮಾಡಿ ಜಾಸ್ತಿ ವೇಗವಾಗಿ ಬಡಿತಿತ್ತು. 1 ನಿಮಿಷಕ್ಕೆ ಹೃದಯ ಬಡಿತ 72 ರಿಂದ 80 ಬಾರಿ. ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ಈ ಏನ್ SCN ಕೊಲ್ಯಾಪ್ಸ್ ಆಗುತ್ತಲ್ಲ, ಹೋಯ್ತು ಅಂದಾಗ ಆ ಒಂದು ಪ್ಲೇಸಿಗೆ ಪೇಸ್ ಮೇಕರ್ ಅನ್ನ ಅಳವಡಿಸ್ತಾರೆ. ಹಾಗಾದ್ರೆ ಹೃತ್ಕರ್ಣದಲ್ಲಿ ಸೈನೋ ಆಟ್ರಿಯಲ್ ನೋಡ್ ಏನಾದ್ರೂ ನಾಶವಾದಾಗ, ಯಾವಾಗ ನಾಶವಾಗುತ್ತೆ? ಒಮ್ಮೆ ಶಾಕಿಂಗ್ ನ್ಯೂಸ್ ಕೇಳಿದಾಗ, ಅಥವಾ ಒಮ್ಮೆ ಅತಿ ಹೆಚ್ಚು ಸಂತೋಷವಾದಾಗ, ದುಃಖವಾದಾಗ ಇದು ಕೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇರುತ್ತೆ, ನಾಶವಾಗುತ್ತೆ. ಓಕೆ, ಪೇಸ್ ಮೇಕರ್ ಇದು ಎದಕ್ಕೆ ಸಂಬಂಧಪಟ್ಟಿದೆ? ಹೃದಯಕ್ಕೆ ಸಂಬಂಧಪಟ್ಟಿರುವ ಪ್ರಮುಖವಾಗಿರುವಂತ ಇನ್ಸ್ಟ್ರೂಮೆಂಟ್, ಉಪಕರಣವಾಗಿದೆ. ಎಸ್. ಇಷ್ಟಕ್ಕೆ ಎದಕ್ಕೆ ಹಾಕ್ತಿವಿ? ಹೃದಯ ಬಡಿತವನ್ನು ಹೆಚ್ಚಿಸಲು. ಯಾವಾಗ ಹೃದಯ ಬಡಿತ ಸ್ಲೋ ಆಗುತ್ತಲ್ಲ ಹೋಗಿ ಅದನ್ನು ಹೆಚ್ಚಿಸಲು ಈ ಒಂದು ಉಪಕರಣವನ್ನ ಹಾಕ್ತಿವಿ, ಬಳಸ್ತೀವಿ. ಎಂಡೋಸ್ಕೋಪಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರ ಇಲ್ಲಿ ನೋಡಿ,
ಲಿವರ್ ಇದೆ, ಲಿವರ್. ಈ ಮಾನವನ ಲಿವರ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಉಂಟಾದ್ರೆ ಅಥವಾ ಇನ್ನು ಡಿಫ್ರೆಂಟ್ ಆಗಿ ಯೂಸ್ ಆಗತ್ರಿ ಎಂಡೋಸ್ಕೋಪಿ. ಈ ಮಾನವನ ಲಿವರ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ಉಂಟಾದಾಗ ಎಂಡೋಸ್ಕೋಪಿ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿ ಆವಾಗ ಒಂದು ತೊಂದರೆಯನ್ನ ನಿವಾರಣೆ ಮಾಡುತ್ತೆ. ಇಷ್ಟಕ್ಕೆ ಎಂಡೋಸ್ಕೋಪಿ ಟ್ಯಾಬ್ಲೆಟ್ಸ್ ಅಂತ ಬಂದವು ನೋಡಿ. ಅವುಗಳನ್ನ ನುಂಗಿದ್ರೆ ಸಾಕು, ಒಳಗಡೆ ಇರುವಂತ ಒಂದು ಕ್ಯಾಮ್ರಾ ಇರುತ್ತೆ ಮುಂದ್ಗಡೆ, ಅದಕ್ಕೆ ಒಳಗಡೆ ಇರುವಂತ ಕರುಳು ಆಗಿರ್ಬೋದು, ಯಕೃತ ಆಗಿರ್ಬೋದು, ಒಳಗಡೆ ಇರುವಂತ ಸ್ಟೊಮ್ಯಾಕ್ ಆಗಿರ್ಬೋದು, ಇವುಗಳ ಒಂದಲ್ಲಿ ಏನಾದ್ರೂ ತೊಂದರೆ ಉಂಟಾದ್ರೆ ಆ ತೊಂದರೆಗಳನ್ನ ಕಂಡುಹಿಡ್ಲಿಕ್ಕೆ ಎಂಡೋಸ್ಕೋಪಿ ಹಾಕ್ತಿರಿ. ಸಮ್ ಟೈಮ್ ಎಂಡೋಸ್ಕೋಪಿ ಸ್ಪಾರ್ಕ್ ಅಂತ ಬರುತ್ತೆ. ಅದನ್ನ ಯಾರಾದ್ರೂ ಸಣ್ಣ ಮಕ್ಕಳು ಕ್ವೈನ್ಸ್ ಗಳನ್ನ ನುಂಗಿದ್ರೆ ಆ ಕ್ವೈನ್ಸ್ ಗಳನ್ನ ಹೊರಗಡೆ ರಿಮೂವ್ ಮಾಡ್ಲಿಕ್ಕೆ ಆ ಎಂಡೋಸ್ಕೋಪಿ ಸ್ಪಾರ್ಕ್ ಅನ್ನ ಯೂಸ್ ಮಾಡ್ತಾರೆ. ಸೊ ಎಂಡೋಸ್ಕೋಪಿ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇದು ಕೂಡ ಮಾನವನ ದೇಹದ ಒಳಭಾಗದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಈ ಉಪಕರಣವನ್ನ ಯೂಸ್ ಮಾಡ್ತಾರೆ. ಎಸ್, ಇನ್ನು DRDO ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸ್ಥಾಪನೆ 1958 ಜನವರಿ 1, ಕೇಂದ್ರ ಕಚೇರಿ ನವದೆಹಲಿ. ನೆನ್ಪಿಟ್ಕೋರಿ, ನಿರ್ವಹಣೆ ರಕ್ಷಣಾ ಸಚಿವಾಲಯ ನಿರ್ವಹಣೆ ಮಾಡ್ತಾರೆ. ಇದರ ಮುಖ್ಯಸ್ಥರು ಪ್ರೆಸೆಂಟ್ ಯಾರಾದಾರ ಅಂದ್ರೆ ಡಾಕ್ಟರ್ ಸಮೀರ್ ವಿ ಕಾಮತ್. ಈ ಸಮೀರ್ ವಿ ಕಾಮತ್ ರವರು ಏನಪ್ಪಾ ಅಂತಂದ್ರೆ ಇದರ ಪ್ರಮುಖವಾಗಿರುವಂತ ಪ್ರೆಸೆಂಟ್ ಮುಖ್ಯಸ್ಥರದರ. ನೆಕ್ಸ್ಟ್ DRDO ನ ಶಸ್ತ್ರಗಳನ್ನು ತಯಾರಿಸುವ ಸಂಸ್ಥೆಗಳು. ಸೊ BDL ನಿಮ್ಗೆ ಗೊತ್ತಿದೆ. ಈ BDL ನಿಮ್ಗೆ ಗೊತ್ತಿರಲಿ, ಹೈದರಾಬಾದ್ ಬಾಂಬ್ ಮತ್ತು ಕ್ಷಿಪಣಿ ತಯಾರಿಕೆ ಮಾಡ್ತಾ ಇದ್ದಾರೆ. BDL ಅನ್ನುವಂತ ಸಂಸ್ಥೆ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಈ ಒಂದು ಬಾಂಬ್ ಮತ್ತು ಕ್ಷಿಪಣಿ ತಯಾರಿಕೆಗೆ ಸಹಕಾರಿಯಾಗಿದೆ. ಇದು ಮೇನ್ ಕೇಂದ್ರ ಕಚೇರಿ ಹೈದರಾಬಾದ್ ಅಲ್ಲಿ ಕಂಡು ಬರುತ್ತೆ. ಇನ್ನು ಗೋಲ್ಡನ್ ರೈಸ್ 2005 ಅಲ್ಲಿ ಇದನ್ನ ಏನ್ ಮಾಡ್ತಾರೆ, ಸೈನ್ಸ್ ಅಂಡ್ ಥ್ರೂ ದಿ ಹೆಲ್ಪ್ ಆಫ್ ಸೈನ್ಸ್ ಅಂಡ್ ಟೆಕ್ ಮೂಲಕ ಇದರಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಆಡ್ ಮಾಡ್ತಾರೆ. ಗೋಲ್ಡನ್ ರೈಸ್ ಒಂದು ಪ್ರಮುಖವಾದ ಅಕ್ಕಿ ತಳಿ. ಇದು ರೈಸ್ ಜೀನ್ಸ್ ಬರುತ್ತೆ, ಜೀನಸ್ ಅಂತ ಕರಿತೀವಲ್ಲ. ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ಅಕ್ಕಿ ತಳಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೀಟಾ ಕ್ಯಾರೋಟಿನ್ ಅನ್ನ ಯೂಸ್ ಮಾಡ್ತಾರೆ. ಬೀಟಾ ಕ್ಯಾರೋಟಿನ್ ಅನ್ನ ಸೇರ್ಪಡೆ ಮಾಡಿ ಈ ಒಂದು ವಿಟಮಿನ್ ಈ ಒಂದು ಪ್ರಮುಖವಾದ ಅಕ್ಕಿಯಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ರೋಟೀನ್ ಬರುತ್ತೆ. ಹಾಗಾದ್ರೆ ಕ್ಯಾರೋಟಿನ್ ಇಟ್ ಇಸ್ ಅ ಸಿಂಪಲ್ ಪ್ರೋಟೀನ್. ಈ ಬೀಟಾ ಕ್ಯಾರೋಟಿನ್ ಆಡ್ ಮಾಡ್ತಾರ ಅತ್ಯಂತ ಹೆಚ್ಚು ಬಹಳ ಪ್ರಬುದ್ಧವಾಗಿರೋ ಪ್ರೋಟೀನ್ ಮತ್ತು ವಿಟಮಿನ್ಸ್ ಹೊಂದಿರುವಂತ ಒಂದು ಆಹಾರ ಪದಾರ್ಥ ಇದಾಗಿದೆ. ಸೊ ಇಷ್ಟಕ್ಕೆ ಇದು ಎಲ್ಲಿ ಬೆಳೀತಾರಪ್ಪ ಅಂತಂದ್ರೆ ಅಮೆರಿಕದಲ್ಲಿ ಏನ್ ಮಾಡ್ತಾರೆ, ಇದನ್ನ ಉತ್ಪತ್ತಿ ಜಾಸ್ತಿ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಹೈಯೆಸ್ಟ್ ವಿಟಮಿನ್ ಎ ಕಂಡು ಬರುತ್ತೆ. ಅದಕ್ಕೆ ನೋಡ್ರಿ, ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ, ಸಿಂಪಲ್ ಇರುಳು ಗುರುಡುತನ ಅನ್ನುವಂತ ಕಾಯಿಲೆ ಬರುತ್ತೆ. ಇರುಳು ಗುರುಡುತನ ಬಂದ್ರೆ ಸಾಯಂಕಾಲ ಕಣ್ಣು ಸ್ಪಷ್ಟವಾಗಿ ಕಾಣೋದಿಲ್ಲ. ಇಂಥ ರೋಗಿಗಳು ಏನಾದ್ರೂ ಒಂದು ವೇಳೆ ಗೋಲ್ಡನ್ ರೈಸ್ ಅನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಹೈಯೆಸ್ಟ್ ವಿಟಮಿನ್ ಎ ಸಿಗುತ್ತೆ. ಈ ರೋಗ ತಾನೇ ನಿವಾರಣೆ ಆಗುತ್ತೆ. ಇಷ್ಟಕ್ಕೆ ಈ ರೋಗ ಎದಕ್ ಬತ್ತು, ವಿಟಮಿನ್ ಎ ಕೊಲ್ಯಾಪ್ಸ್ ಆಗಿರೋದ್ರಿಂದ ಬತ್ತು ದೇಹದಲ್ಲಿ. ಸೊ ಹಾಗಾದ್ರೆ ವಿಟಮಿನ್ ಎ ನಮ್ಮಲ್ಲಿ ರೀಚ್ ಆಗ್ಬೇಕಂದ್ರೆ, ದೇಹದಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಈಟ್ ಗೋಲ್ಡನ್ ರೈಸ್. ಎಸ್, ಕ್ಲಿಯರ್. ಇನ್ ನೆಕ್ಸ್ಟ್ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವು ನೋಡ್ತೀವಿ. ಸ್ಥಾಪನೆ ಯಾವಾಗ ಅಂದ್ರೆ 1969 ಆಗಸ್ಟ್ 15ರಂದು ಈ ಸ್ಥಾಪನೆ ಆಗುತ್ತೆ. ಸಂಸ್ಥಾಪಕರು ಯಾರು ಗೊತ್ತಾ, ವಿಕ್ರಮ್ ಸಾರಾಭಾಯಿ ಅಂತ ನೋಡ್ತೀವಿ. ಹಾಗಾದ್ರೆ ಪ್ರಮುಖ ಮುಖ್ಯಸ್ಥರು K. ಶಿವನ್. ಈ ಪ್ರೆಸೆಂಟ್ ಮುಖ್ಯಸ್ಥರು ಯಾರಾದ್ರ K. ಶಿವನ್. ಇವರನ್ನ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ವಿಕ್ರಮ್ ಸಾರಾಭಾಯಿ ಅವರನ್ನ ಬಾಹ್ಯಾಕಾಶ ಸಂಸ್ಥೆಯ ಪಿತಾಮಹ ಅಂತ ನಾವು ಕರಿತೀವಿ, ಬಾಹ್ಯಾಕಾಶದ ಪಿತಾಮಹ. ಹಾಗಾದ್ರೆ ದೀರ್ಘ ಅವಧಿಗೆ ಸೇವೆ ಸಲ್ಲಿಸಿದ ಅಧ್ಯಕ್ಷರು ಯಾರು ಗೊತ್ತಾ, ಸತೀಶ್ ಧವನ್ ಅಂತ ನೋಡ್ತೀವಿ. ಈ ಇಸ್ರೋದಲ್ಲಿ ಇಸ್ರೋವನ್ನ ಅತ್ಯಂತ ಹೆಚ್ಚು ಆಳಿರುವ ಅಥವಾ ಇಸ್ರೋವನ್ನ ಅತ್ಯಂತ ಹೆಚ್ಚು ದೀರ್ಘಕಾಲದವರೆಗೆ ಮುಖ್ಯಸ್ಥರಾಗಿರುವಂತ ಪ್ರಮುಖ ವ್ಯಕ್ತಿ ಯಾರು ಅಂದ್ರೆ ಸತೀಶ್ ಧವನ್. 1972ರಿಂದ 1984ರವರೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಒಂದು ಪ್ರಮುಖವಾಗಿರುವಂತ ಇಸ್ರೋವನ್ನ ನಡ್ಸ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಟೋಟಲ್ 12 ವರ್ಷ ಆಯ್ತು. 12 ವರ್ಷ ದೀರ್ಘಕಾಲದವರೆಗೆ ಸತೀಶ್ ಧವನ್ ಅವರು ಈ ಇಸ್ರೋದ ಮುಖ್ಯಸ್ಥರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಬಾಹ್ಯಾಕಾಶ ಯಾತ್ರೆ, ಇದ್ರ ಮೇಲೆ ಕ್ವಶನ್ಸ್ ಆಗ್ತವೆ ಕೆಲವೊಂದು. ಬಾಹ್ಯಾಕಾಶ ಯಾತ್ರೆ ನಡೆಸಿದ ಮೊದಲ ಪ್ರಾಣಿ ಲೈಕಾ. ಈ ಲೈಕಾ ಅನ್ನೋದು ನಾಯಿ ಹೆಸರು. ಯಾವಾಗ ಹೋಯ್ತು ಅಂದ್ರೆ 1957ರಲ್ಲಿ ಈ ಒಂದು ಪ್ರಮುಖವಾಗಿರುವಂತ ಪ್ರಾಣಿ ಏನ್ ಮಾಡುತ್ತೆ ಗೊತ್ತಾ, ಬಾಹ್ಯಾಕಾಶವನ್ನ ಮಾಡುತ್ತೆ. ಇನ್ನು ಬಾಹ್ಯಾಕಾಶ ಯಾತ್ರೆ ನಡೆಸಿದ ಮೊದಲ ಗಗನಯಾತ್ರಿ ಯಾರು, ಗಗನಯಾತ್ರಿ ಮನುಷ್ಯ ಯಾರು ಅಂದಾಗ ಯೂರಿ ಗಗರಿನ್ ಅಂತ ನೋಡ್ತೀವಿ. ಯೂರಿ ಗಗರಿನ್ ವೆರಿ ಇಂಪಾರ್ಟೆಂಟ್ ಪರ್ಸನ್. 1961ರಲ್ಲಿ ಹೋಗ್ತಾರೆ. ಹೇಗೆ ಹೋಗ್ತಾರೆ ಅಂದ್ರೆ ಥ್ರೂ ದಿ ಹೆಲ್ಪ್ ಆಫ್ ರಷ್ಯಾದ ವಾಸ್ತಕ್ ನೌಕೆ ಮೂಲಕ ಹೋಗ್ತಾರೆ. ಇದೇ ಫೇಮಸ್ ಅವಾಗೆಲ್ಲ, ಯಾರು ಹೋದ್ರು ಇದ್ರ ಮೇಲೆ ಹೋಗ್ಬೇಕಾಗಿತ್ತು. ಹಾಗಾದ್ರೆ ಇದ್ರ ಮೂಲಕನೇ ಇನ್ನೊಬ್ರು ಮಹಿಳೆ ಹೋಗ್ತಾರೆ. ಯಾರು ಗೊತ್ತಾ,
ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಯಾರು ಅಂದಾಗ ವ್ಯಾಲೆಂಟಿನ್ ಟೆರೆಸ್ಕೋವಾ 1963. ಇವರು 61ರಲ್ಲಿ ಹೋಗ್ತಾರೆ, ಇವರು 1963ರಲ್ಲಿ ಹೋಗ್ತಾರೆ. ಯಾರು? ವ್ಯಾಲೆಂಟಿನ್ ಟೆರೆಸ್ಕೋವಾ ಅಂತ ನೋಡ್ತೀವಿ 1963. ಹಾಗಾದ್ರೆ ಈ ಮಹಿಳೆ ಹೋಗಿ ಬರ್ತಾಳೆ. ಅದಕ್ಕಿಂತ ಮುಂಚೆ ನೀವು ಏನ್ ನೋಡ್ಬೇಕು ಅಂದ್ರ ಚಂದ್ರನ ಮೇಲೆ ಪಾದವಿಟ್ಟ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಇವರು ಥ್ರೂ ದಿ ಹೆಲ್ಪ್ ಆಫ್ ಅಮೆರಿಕದ ಮೂಲಕ ಹೋಗ್ತಾರೆ. ಅಮೆರಿಕದ ಮೂಲಕ ಹೋಗ್ತಾರೆ 1969 1969 ಹೋಗ್ತಾರೆ. ಅಪೋಲೋ 11 ಅನ್ನುವಂತ ನೌಕೆಯನ್ನ ತೆಗೆದುಕೊಂಡು ಹೋಗುತ್ತಾರೆ. ಅಪೋಲೋ 11 ಎಂಬ ನೌಕೆಯ ಮೂಲಕ 1969ರಲ್ಲಿ ಯಾರು? ಅಮೆರಿಕದ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಪಾದವನ್ನ ಇಟ್ಟಿರುವಂತ ವ್ಯಕ್ತಿ ಇವರಾಗಿದ್ದಾರೆ. ಕ್ವಶನ್ಸ್ ಆಗುತ್ತೆ. ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಬಾಹ್ಯಾಕಾಶ ನಡಿಗೆ ಅಂದ್ರೆ ಸ್ಪೇಸ್ ವಾಕ್ ಅಂತ ಕರಿತೀವಲ್ಲ, ಸ್ಪೇಸ್ ಅಲ್ಲಿ ವಾಕ್ ಮಾಡೋದು. ಬಾಹ್ಯಾಕಾಶ ನಡೆದಿರುವಂತ ವ್ಯಕ್ತಿ ಯಾರು ಅಂದ್ರೆ ಮೊದಲ ಗಗನಯಾತ್ರಿ ಯಾರು ಅಂದ್ರ ಅಲೆಕ್ಸಿ. ನೋಡಿ, ಅಲೆಕ್ಸಿ ಲಿಯೋನೋವಾ, ರಷ್ಯಾ. ನೋಡಿ, ಇವಳು ಕೂಡ ರಷ್ಯಾ 1965ರಲ್ಲಿ ಏನ್ ಮಾಡ್ತಾರೆ, ಇವರು ಮೊದಲ ಗಗನಯಾತ್ರಿಗಾರ ಅಂದ್ರೆ ವಾಕ್ ಮಾಡಿರುವಂತ ಗಗನಯಾತ್ರಿ. ಇನ್ನ ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ಗಗನಯಾತ್ರಿ ಯಾರು ಅಂದ್ರ ಭಾರತದ ಬತ್ತು ಅಂದ್ರೆ ರಾಕೇಶ್ ಶರ್ಮಾ. ಇವರು ಕೂಡ ರಷ್ಯಾದ ಸೊಯೆಜ್ 12 ನೌಕೆಯ ಮೂಲಕ ಹೋಗ್ತಾರೆ. ಯಾವಾಗ ಹೋಗ್ತಾರೆ ಅಂದ್ರೆ 1984ರಲ್ಲಿ ಇವರು ಹೋಗ್ತಾರೆ. ಈ ನೆಕ್ಸ್ಟ್ ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತ ಮಹಿಳಾ ಗಗನಯಾತ್ರಿ ಯಾರು? ಕಲ್ಪನಾ ಚಾವ್ಲಾ. ಸೊ ಫೆಬ್ರವರಿ 2003ರಲ್ಲಿ ಏನಾಗ್ತಾರೆ, ವಾಪಸ್ ಬರುವಂತ ಸಂದರ್ಭದಲ್ಲಿ ಡೆತ್ ಆಗ್ಬಿಡ್ತಾರೆ. ವೆರಿ ಡೇಂಜರಸ್, ಸೊ ಸ್ಯಾಡ್. ನಾಸಾದ ಕೊಲಂಬಿಯಾ ನೌಕೆ ಮೂಲಕ ಇವ್ರು ಹೋಗ್ತಾರೆ. ಓಕೆ, ಫೈನ್. ಇನ್ನ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇದು ಬಾಹ್ಯಾಕಾಶ ನಡಿಗೆ ಮಾಡಿದ ಭಾರತೀಯ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂದ್ರೆ ಸುನೀತಾ ವಿಲಿಯಮ್ಸ್. ಇದು ಕ್ವಶನ್ ಆಗುತ್ತೆ, ಯಾಕಂದ್ರೆ ಈಗಾಗಲೇ ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡಾರ. ನಿಮ್ಗೆ ಗೊತ್ತದ, ಇನ್ನೂ ಬರ್ತಾ ಇಲ್ಲ, 50 ಡೇಸ್ ಐತಿ, ಈಗ ಇನ್ನೂ ಬರ್ತಾ ಇಲ್ಲ. ಯಾಕಂದ್ರೆ ಮೂಳೆಗಳು ಸವಿತಾ ಇವೆ, ಅವರು ಮೂಳೆಗಳು ಸ್ಮೂತ್ ಆಗ್ತಾ ಇವೆ ಅಂತ ಬಾಡಿ ಒಳಗಿದ್ದು, ಯಾಕಂದ್ರೆ ತುಂಬಾ ತೊಂದರೆ ಇದೆ. ಸುನೀತಾ ವಿಲಿಯಮ್ಸ್ 7 ಬಾರಿ ನಡಿಗೆ ಮಾಡಿದ್ದಾರೆ. ಅವಧಿ 50 ಗಂಟೆ 40 ನಿಮಿಷ, 50 hours 40 minutes ವರೆಗೂ ಏನ್ ಮಾಡ್ರ ಇವರು ಆ ಒಂದು ಬಾಹ್ಯಾಕಾಶದ ಮೇಲೆ ಅಂದ್ರ ಏನಂದ್ರ ನಡಿಗೆ ಮಾಡಿರುವ ಭಾರತದ ಮಹಿಳೆ ಇವರಾಗಿದ್ದಾರೆ. ಇನ್ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇಸ್ರೋ ಉಡಾವಣಾ ಕೇಂದ್ರಗಳು. ಇದ್ರ ಮೇಲೆ ಕೂಡ ಕ್ವಶನ್ಸ್ಗಳು ಆಗ್ತವೆ. ಹಾಗಾದ್ರೆ ಒಂದೇದು ವಿಕ್ರಮ್ ಸಾರಾಭಾಯಿ ರಾಕೆಟ್ ಪರೀಕ್ಷಾ ಕೇಂದ್ರ. ನೋಡ್ರಿ, ವಿಕ್ರಮ್ ಸಾರಾಭಾಯಿ ರಾಕೆಟ್ ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂದ್ರೆ ಕೇರಳದ ತಿರುವನಂತಪುರದಲ್ಲಿ ಇದೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಸಾಕಷ್ಟು ಬಾರಿ PSI PC ಕ್ವಶನ್ಸ್ ಆಗಿದೆ. ಇನ್ನು ಉಪಗ್ರಹ ನಿಯಂತ್ರಣ ಕೇಂದ್ರ ಎಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ, ಅಂದ್ರೆ ಕರ್ನಾಟಕದ ಹಾಸನಲ್ಲಿದೆ. ಇಡೀ ಉಪಗ್ರಹ ನಿಯಂತ್ರಣ ಒಂದು ಕೇಂದ್ರ ಎಲ್ಲಿದೆ ಅಂದ್ರೆ ನಿಯಂತ್ರಣ ಕೇಂದ್ರ ಕರ್ನಾಟಕದ ಹಾಸನ್ ಮತ್ತು ಮಧ್ಯಪ್ರದೇಶದ ಭೋಪಾಲಲ್ಲಿ ಈ ಒಂದು ಕೇಂದ್ರಗಳು ನೋಡ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ DNA ಟೆಸ್ಟ್, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್, ಎಕ್ಸ್ಪಾನ್ DNA ಸಾಕಷ್ಟು ಬಾರಿ ಪ್ರಶ್ನೆಗಳಾಗಿದೆ. ಇದು ಕೆಲವೊಂದು ಅಪರಾಧ ತನಿಖೆಗಳಲ್ಲಿ ಅಥವಾ ಕಳ್ಳಕಾಕರು ಏನಾದರೂ ಸಮಸ್ಯೆ ಮಾಡಿದಾಗ ಮರ್ಡರ್ ಕೇಸಲ್ಲಿ DNA ಟೆಸ್ಟ್ ಅನ್ನ ಮಾಡ್ತೀವಿ, ರೇಪ್ ಕೇಸಲ್ಲಿ ಈ DNA ಟೆಸ್ಟ್ ಅನ್ನ ಮಾಡ್ತೀವಿ, ಅಥವಾ ಬೇಬಿಯನ್ನ ಕಂಡುಹಿಡಿಬೇಕಂದ್ರೆ DNA ಟೆಸ್ಟ್ ಅನ್ನ ಮಾಡ್ತೀವಿ. ಈ DNA ಕಂಪ್ಲೀಟ್ ಆಗಿ ಡಿಪೆಂಡ್ ಎದ್ರ ಮೇಲೆ ಆಗಿದೆ ಅಂದ್ರೆ ಡಿಪೆಂಡ್ ಅಪಾನ್ ಕ್ರೋಮೋಸೋಮ್ಸ್. ಇಲ್ಲಿ ನೋಡಿ, ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ವೆರಿ ಇಂಪಾರ್ಟೆಂಟ್. ಈ ಕ್ರೋಮೋಸೋಮ್ಸ್ ಇಟ್ ಮೀನ್ಸ್ ಏನ್ ಗೊತ್ತಾ? ಇವಿಷ್ಟಕ್ಕೂ ಎಲ್ಲಿ ಕಂಡು ಬರ್ತಾವ ಗೊತ್ತಾ? ಇಟ್ ಇಸ್ ಪ್ರೆಸೆನ್ಸ್ ಇನ್ ನ್ಯೂಕ್ಲಿಯಸ್, ಕೋಶ ಕೇಂದ್ರದಲ್ಲಿ ಕಂಡು ಬರ್ತಾವ. ಸೊ ಹೆಂಗ್ ಕಂಡು ಬರ್ತಾವ? ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಹೂ ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್? ರಾಬರ್ಟ್ ಬ್ರೌನ್. ರಾಬರ್ಟ್ ಹುಕ್, ಹಿ ಇಸ್ ದ ಫಾದರ್ ಆಫ್ ಸೆಲ್ ಬಯಾಲಜಿ. ಹಾಗಾದ್ರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಂಡು ಬರ್ತಾವ. ಕ್ರೋಮೋಸೋಮ್ಸ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಇಟ್ ಇಸ್ ಪ್ರೆಸೆನ್ಸ್ ಇನ್ ನ್ಯೂಕ್ಲಿಯಸ್. ಒಟ್ಟಾರೆಯಾಗಿ ದ ಮೇಜರ್ ಫಂಕ್ಷನ್ ಏನು? ವಿಚ್ ಕ್ಯಾರಿ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ದಿ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್. ಒಂದು ಜೀವಿಯ ಗುಣಲಕ್ಷಣವನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕ್ರೋಮೋಸೋಮ್ಸ್ ಇಂಪಾರ್ಟೆಂಟ್. ಹಾಗಾದ್ರೆ ಈ DNA ಕಂಪ್ಲೀಟ್ ಆಗಿ ಕ್ರೋಮೋಸೋಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಇಷ್ಟಕ್ಕೂ ನಿಮ್ಗೆ ಗೊತ್ತಿರಲಿ, ಕ್ರೋಮೋಸೋಮ್ಸ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಹಿರಿಯರ ಗುಣಲಕ್ಷಣವನ್ನ ಮರಿಗಳಿಗೆ, ತಂದೆ ಗುಣಲಕ್ಷಣವನ್ನ ಅವನಿಗೆ ಹುಟ್ಟಿರುವಂತ ಬೇಬಿ ಅಂದ್ರೆ ಮಗುವಿಗೆ ಏನಪ್ಪಾ ಅಂತ ವರ್ಗಾವಣೆ ಆಗ್ಬೇಕಂದ್ರ ಥ್ರೂ ದಿ ಹೆಲ್ಪ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಫೈನ್. ಈ ಕ್ರೋಮೋಸೋಮ್ಸ್ DNA ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ DNA ಟೆಸ್ಟ್ ಎದಕ್ಕೆ ಮಾಡ್ತೀವಿ ಅಂದ್ರೆ ಕ್ರೋಮೋಸೋಮ್ಸ್ ಮೇನ್ ಇಂಪಾರ್ಟೆಂಟ್. ಓಕೆ, ಫೈನ್. ಹಾಗಾದ್ರೆ ಇಷ್ಟಕ್ಕೂ ನಿಮ್ಗೆ ಮಾನವನ ದೇಹದಲ್ಲಿ ಕಂಡು ಬರುವ ಒಟ್ಟು ವರ್ಣತಂತುಗಳು ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಆಗ್ಬೋದು. ಸೊ ರೈಟ್ ಆನ್ಸರ್ ಇಸ್ 46. ಓಕೆ, ಅದನ್ನ ಪೇರ್ಸ್ ಜೊತೆಗೆ ನೋಡಿದಾಗ 23 ಪೇರ್ಸ್, ದಟ್ ಇಸ್ ಡಬಲ್. ಓಕೆ, 23 ಮೀನ್ಸ್ ಪೇರ್ಸ್. ಇಟ್ ಇಸ್ ಆಲ್ಸೋ ಕಾಲ್ಡ್ as ಡಬಲ್, PAIRS. ಇಟ್ ಮೀನ್ಸ್ ಡಬಲ್. ಡಬಲ್ ಅಂದ್ರೆ 2, 23. ಯು ಹ್ಯಾವ್ ಟು ರೈಟ್ 2 times 23 plus 23, 2 plus 2 4, 3 plus 3
46 ಇಸ್ ರೈಟ್. ಎಸ್, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ದ ಸ್ಟಡಿ ಆಫ್ ಕ್ರೋಮೋಸಮ್ಸ್, ವರ್ಣತಂತುಗಳ ಕುರಿತು ಅಧ್ಯಯನ ಮಾಡುವ ಶಾಖೆ ಯಾವುದಂದ್ರ ಕ್ಯಾರಿಯೋ ಟೈಪ್ ಅಂತ ಕರಿತೀವಿ. ಕ್ಯಾರಿಯೋ ಟೈಪ್, ದ ಸ್ಟಡಿ ಆಫ್ ಕ್ರೋಮೋಸೋಮ್ಸ್, ಕ್ಯಾರಿಯೋ ಟೈಪ್. ಹಾಗಾದ್ರೆ ಸಪೋಸ್ ಒಂದು ವೇಳೆ ಕ್ರೋಮೋಸೋಮ್ಸ್ ಅನ್ನ ಈ ರೀತಿ ನಾನು ನಿಮ್ಗೆ ಏನಾದ್ರು ಡೈಗ್ರಾಮ್ಸ್ ಮೂಲಕ ತೆಗೆದು ತೋರಿಸಿದ್ರೆ ಈ ಒಂದು ಪ್ರೊಸೆಸ್ಗೆ ಏನ್ ಅನ್ಬೇಕು ಗೊತ್ತಾ, ದಟ್ ಈಸ್ ಕಾಲ್ಡ್ ಅಸ್ ಇಡಿಯೋಗ್ರಾಮ್. ಇಡಿಯೋಗ್ರಾಮ್ ಎಂದರೇನು? ವರ್ಣತಂತುಗಳನ್ನು ಚಿತ್ರದ ಮೂಲಕ ಇನ್ನೊಬ್ಬರಿಗೆ ತೋರಿಸುವಂತ ಕ್ರಿಯಾತ್ಮಕ ಘಟಕ. ಎಸ್, ಹಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಿಟಿ ಕ್ರಾಪ್ಸ್. ನಿಮ್ಗೆ ಗೊತ್ತಿರಲಿ, ಬಿಟಿ ಕ್ರಾಪ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಬಹಳ ಸರ್ತಿ SDA, FDA, PSI ಕ್ವಶನ್ಸ್ ಆಗಿದೆ. ವಾಟ್ ಯು ಮೀನ್ ಬೈ ಬಿಟಿ? ಬ್ಯಾಸಿಲಸ್ ತುರಿಂಜಿನ್ಸಿಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಈ ಒಂದು ಬಿಟಿ ಕ್ರಾಪ್ಸ್ ಇದೊಂದು ಪ್ರಮುಖವಾಗಿರುವಂತ ಪ್ರೋಟೀನ್ ಅಂಶ ಹೊಂದಿರುವಂತ ಒಂದು ಬ್ಯಾಕ್ಟೀರಿಯಾ. ಹಾಗಾದ್ರೆ ಈ ಒಂದು ಪ್ರಮುಖವಾಗಿರುವಂತ ಬ್ಯಾಕ್ಟೀರಿಯಾ ನಾವು ಏನಾದ್ರು ಒಂದು ವೇಳೆ ಗದ್ದೆಯಲ್ಲಿ ಬಿಡೋದ್ರಿಂದ ಈ ಒಂದು ಪ್ರಮುಖವಾಗಿರುವಂತ ಬಿಟಿ ಕ್ರಾಪ್ಸ್ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಾಗುತ್ತೆ ಗೊತ್ತಾ, ಯಾವಾಗ ಬೆಳೆಗಳಿಗೆ ಕ್ರಿಮಿಕೀಟಗಳು ಸೂಕ್ಷ್ಮಜೀವಿಗಳು ಧಕ್ಕೆ ಉಂಟು ಮಾಡ್ತಾವಲ್ಲ, ಈ ಬಿಟಿ ಕ್ರಾಪ್ಸ್ ಏನ್ ಮಾಡುತ್ತೆ, ಒಂದು ಪ್ರಮುಖವಾದ ಪ್ರೋಟೀನ್ ಅಂದ್ರೆ ಬಿಟಿ ತುರಿಂಜಿನ್ಸಿಸ್ ಅನ್ನುವಂತ ಒಂದು ಪ್ರೋಟೀನ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಕ್ರಿಮಿಕೀಟಗಳು ಏನಾದರೂ ಈ ಒಂದು ಪ್ರಮುಖವಾಗಿರುವ ಪ್ರೋಟೀನ್ ತಿನ್ನೋದ್ರಿಂದ ಆ ಒಂದು ಕ್ರಿಮಿಕೀಟದಲ್ಲಿ ಏನಾಗುತ್ತೆ, ಆ ಪ್ರೋಟೀನ್ ವಿಷವಾಗಿ ಕನ್ವರ್ಟ್ ಆಗಿ ಆ ಪ್ರಮುಖವಾಗಿರುವಂತಹ ಜೀವಿ ಸಾವಿಗೀಡಾಗುತ್ತೆ. ಅದಕ್ಕೆ ಇವುಗಳು ಜಾಸ್ತಿ ಏನನ್ನ ಪ್ರೆಸೆಂಟ್ ಇವುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಿಟಿ ಕ್ರಾಪ್ಸ್, ಬಿಟಿ ಬದನೆ ಆಗಿರ್ಬೋದು, ಬಿಟಿ ಹತ್ತಿ ಕಾಟನ್ ಆಗಿರ್ಬೋದು. ಓಕೆನಾ? ಸೊ ಫೈನ್. ಓಕೆ, ಎನಿವೆ ಪ್ರಮುಖವಾಗಿರುವಂತಹ ಸೈನ್ಸ್ ಅಂಡ್ ಟೆಕ್ಗೆ ಸಂಬಂಧಪಟ್ಟಿರುವ ಎಲ್ಲಾ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿವಿ. ಮತ್ತೊಂದು ನೆಕ್ಸ್ಟ್ ಬಯೋಟೆಕ್ನಾಲಜಿಯನ್ನ ತೆಗೆದುಕೊಂಡು ಬರ್ತೀನಿ. ನೆಕ್ಸ್ಟ್ ಹೊಸ ವಿಷಯಗಳನ್ನ KS ರಿಲೇಟೆಡ್ ಓನ್ಲಿ ಅವುಗಳನ್ನೆಲ್ಲವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಸದುಪಯೋಗನ ಪಡೆದುಕೊಳ್ಳ್ರಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.